ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಚಿಕೇತ ಯಮದೇವರ ಬಳಿಗೆ ಹೋಗಿ ಯಮದೇವರ ಹತ್ತಿರ ವರವನ್ನ ಕೇಳ್ತಾನೆ. ಆಗ ನಚಿಕೇತ ಹೇಳಿದಂತಹ ಮಾತು ಸ್ವರ್ಗೇ ಲೋಕೆ ನಭಯಂ ಕಿಂಚನಾಸ್ತಿ ಅಂತ ಹೇಳಿದ್ದಾನೆ. ಸ್ವರ್ಗಲೋಕ ಅಂದರೆ ಹಿಂದೆ ಹೇಳಿದ ಹಾಗೆ ಮೋಕ್ಷ ಲೋಕ, ಮೋಕ್ಷ ಅಂತ ಅರ್ಥ. ಭಗವಂತ ಇರುವಂತಹ ಲೋಕ ಅದು ಮೋಕ್ಷ. ಅಂತಹ ಮೋಕ್ಷದಲ್ಲಿ ನಭಯಂ ಕಿಂಚನಾಸ್ತಿ, ಯಾವುದೇ ರೀತಿಯಾಗಿರ್ತಕ್ಕಂತಹ ಭಯ ಇಲ್ಲ ಅಂತ. ಯಾಕೆಂದರೆ ಸಂಸಾರವೇ ಒಂದು ಭಯ. ಯಾಕೆ ಭಯ ಅಂದರೆ ಅಲ್ಲಿ ಷಡೋರ್ಮಿಗಳು, 6 ರೀತಿಯಾಗಿರತಕ್ಕಂತಹ ಸಮುದ್ರದಲ್ಲಿ ತೆರೆಗಳು ಬಂದ ಹಾಗೆ ಶೋಕ ಮೋಹ ಮುಂತಾಗಿರ್ತಕ್ಕಂತಹ ಊರ್ಮಿಗಳು, ತೆರೆಗಳು ಇದ್ದಾವೆ. ಆದ್ದರಿಂದ ಸಂಸಾರವೇ ಭಯ. ಆ ಷಡೂರ್ಮಿಗಳು ಮೋಕ್ಷದಲ್ಲಿ ಇಲ್ಲವಾದ್ದರಿಂದ ಅಲ್ಲಿ ಭಯ ಇಲ್ಲ ಅಂತ ಹೇಳುವಾಗ ನಚಿಕೇತ ಹೇಳ್ತಾನೆ ನತತ್ರತ್ವಂ ಅಂತ ಹೇಳ್ತಾನೆ. ಯಾಕೆ ಮೋಕ್ಷದಲ್ಲಿ ಭಯ ಇಲ್ಲ ಅಂದರೆ ಅಲ್ಲಿ ನೀನು ಇಲ್ಲ ಅಂತ ಹೇಳಿದ್ದಾನೆ ನಚಿಕೇತ. ನೀನು ಅಂದರೆ ಯಮದೇವರಿಗೆ ಹೇಳತಕ್ಕಂಥದ್ದು. ನೋಡಿ, ಯಮದೇವರೇ ನೀನು ಅಲ್ಲಿ ಇಲ್ಲ, ಆದ್ದರಿಂದ ಯಾರಿಗೂ ಭಯ ಇಲ್ಲ ಅಂತ. ಯಾಕೆ ಯಮದೇವರು ಭಯ ಅಂದರೆ ಯಮದೇವರನ್ನ ಮೃತ್ಯು ದೇವತೆ ಅಂತ ಕರಿತೇವೆ. ಹಾಗಾಗಿ ಪ್ರಪಂಚದಲ್ಲಿ ವಿರಕ್ತರಾಗಿರತಕ್ಕಂತಹ ಯಾವುದೇ ಒಬ್ಬ ವ್ಯಕ್ತಿ ಅವನು ಷಡೂರ್ಮಿಗಳನ್ನು ಕೂಡ ಗೆದ್ದಿರಬಹುದು, ಷಡೂರ್ಮಿಗಳ ಭಯ ಇಲ್ಲದೆ ಇರಬಹುದು. ಆದರೆ ಎಂತಹ ವ್ಯಕ್ತಿಯಾಗಲಿ ಅವನಿಗೆ ಮೃತ್ಯುವಿನ ಭಯ ಎನ್ನುವಂತಹದ್ದು ಇದ್ದೇ ಇರುತ್ತೆ. ಹಾಗಾಗಿ ಆ ಮೃತ್ಯು, ಸಂಸಾರ ಅಂತ ಹೇಳಿದ್ರೆ ಭಯ ಅಂದರೆ ಮೃತ್ಯುವಿನ ಭಯ ಎನ್ನುವಂತಹದ್ದು ಎಲ್ಲರಿಗೂ ಇದೆ. ಮೋಕ್ಷದಲ್ಲಿ ಆ ಮೃತ್ಯು ಇಲ್ಲವಾದ್ದರಿಂದ ಆ ಭಯ ಇಲ್ಲ ಅಂತ ನಚಿಕೇತ ಹೇಳಿದ್ದಾನೆ. ಮೋಕ್ಷದಲ್ಲಿ ಮೃತ್ಯು ಇಲ್ವೋ, ಮೋಕ್ಷದಲ್ಲಿ ಯಮದೇವರು ಇರೋದಿಲ್ವೋ ಎನ್ನುವಂಥ ಪ್ರಶ್ನೆ ಬರುತ್ತೆ. ಮೋಕ್ಷದಲ್ಲಿ ಯಮದೇವರಿದ್ದಾರೆ. ಯಾಕೆ ಮುಕ್ತ ಜೀವರಲ್ಲಿ ಮುಕ್ತರಾಗಿರ್ತಕ್ಕಂಥ ಯಮದೇವರು ಅಲ್ಲಿ ಇದ್ದಾರೆ. ಆದ್ದರಿಂದ ಮೋಕ್ಷದಲ್ಲಿ ಯಮದೇವರು ಇದ್ದಾರೆ ಅಲ್ವಾ ಅಂದರೆ ಯಮದೇವರು ಇದ್ದಾರೆ. ಮತ್ತು ಏನು ಇಲ್ಲ ಅಂದರೆ ಯಮದೇವರು ತಮ್ಮ ಕಾರ್ಯವನ್ನು ಮಾಡೋದಿಲ್ಲ ಅಂತ. ಏನು ಯಮದೇವರ ಕಾರ್ಯ ಅಂದರೆ ಸಂಸಾರದಲ್ಲಿರತಕ್ಕಂತಹ ಜೀವರಾಶಿಗಳನ್ನು ಸಂಹಾರ ಮಾಡತಕ್ಕಂತಹದ್ದು, ಸಾಯಿಸತಕ್ಕಂತಹದ್ದೇ ಯಮದೇವರ ಕೆಲಸ. ಹಾಗಾಗಿ ಅದು ಬ್ರಹ್ಮದೇವರು, ಭಗವಂತ ನೀಡಿರುವಂತಹ ಕೆಲಸ ಅದು ಜೀವರ ಸಂಹಾರ. ಹಾಗೆಯೇ ಮೋಕ್ಷದಲ್ಲಿರತಕ್ಕಂತಹ ಮುಕ್ತ ಯಮದೇವರು ಜೀವರ ಸಂಹಾರವನ್ನು ಮಾಡಿಕೊಂಡಿಲ್ಲ. ಆದ್ದರಿಂದ ಆ ಮೃತ್ಯು ಯಮದೇವರು ಅಲ್ಲಿ ನೀನು ಇಲ್ಲ ಅಂತ ನಚಿಕೇತ ಹೇಳಿದ್ದಾನೆ. ಈ ವಿಷಯವನ್ನ ಲಕ್ಷ್ಮೀ ಶೋಭಾನೆಯಲ್ಲಿ ರಾಜರು ತೋರಿಸಿಕೊಡ್ತಾರೆ. ಯಾಕೆಂದರೆ ಸ್ವಯಂವರ ಮಂಟಪದಲ್ಲಿ ನಿಂತಿರುವಂತಹ ಮಹಾಲಕ್ಷ್ಮಿ ಒಬ್ಬೊಬ್ಬ ದೇವತೆಗಳನ್ನು ನೋಡ್ತಾ ಯಾವ ಯಾವ ದೇವತೆಗಳಲ್ಲಿ ಏನೇನು ದೋಷ ಇದೆ ಅನ್ನುವುದನ್ನು ಆಲೋಚನೆ ಮಾಡ್ತಾ ಯಮದೇವರ ಬಳಿಗೆ ಬರ್ತಾಳೆ. ಯಮದೇವರನ್ನ ನೋಡಿ ಮಹಾಲಕ್ಷ್ಮಿ ಏನು ಆಲೋಚನೆ ಮಾಡಿದ್ದಳು ಅಂದರೆ, ಭಾಗವತದಲ್ಲಿ ಹೇಳುವಾಗ ವ್ಯಾಸರ ಹೇಳ್ತಾರೆ ಅಲ್ಲಿ, ಕ್ವಚಿತ್ ಚಿರಾಯು ನಚ ಶೀಲಮಂಗಲಂ. ಮಹಾಲಕ್ಷ್ಮಿ ಏನು ಅಂತ ಆಲೋಚನೆ ಮಾಡ್ತಾಳೆ, ಕ್ವಚಿತ್ ಚಿರಾಯು ಅಂತ. ಚಿರಾಯು ಅಂದರೆ ದೀರ್ಘಕಾಲದವರೆಗೆ ಆಯುಷ್ಯ, ಮನ್ವಂತರದವರೆಗೆ ಅಥವಾ ಕಲ್ಪಾಂತ ಆಯುಷ್ಯ ಅಂತ ಹೇಳ್ಬೋದು. ಯಾಕೆಂದರೆ ಅಲ್ಲಿವರೆಗೂ ಕೂಡ ಸಂಸಾರ ಇರುತ್ತೆ, ಪ್ರಪಂಚ ಇರುತ್ತೆ, ಜೀವರಾಶಿಗಳಿರ್ತಾರೆ. ಹಾಗೆ ಎಲ್ಲಿವರೆಗೆ ಜೀವರಾಶಿಗಳ ಅಸ್ತಿತ್ವ ಇದೆಯೋ ಅಲ್ಲಿಯವರೆಗೆ ಮೃತ್ಯು ದೇವತೆ ಅವರೆಲ್ಲರನ್ನೂ ಕೂಡ ಸಂಹಾರ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಚಿರಾಯು ಯಾರು ಅಂದರೆ ಮೃತ್ಯು ದೇವತೆ ಯಮ. ಅಂತಹ ನೋಡ್ತಾಳೆ. ಕೆಲವರಿಗೆ ಆಯುಷ್ಯವೇ ಇಲ್ಲ. ಮನ್ಮಥ ಸುರಸುಂದರಾಂಗ, ಆದರೆ ಅವನಿಗೆ ಆಯುಷ್ಯ ಇಲ್ಲ, ರುದ್ರದೇವರು ಸಂಹಾರ ಮಾಡಿಬಿಟ್ಟಿದ್ದಾರೆ. ಅದು ಅವನಲ್ಲಿರತಕ್ಕಂತಹ ದೋಷ ಅಂತ ಆಲೋಚನೆ ಮಾಡಿ ಯಮನಲ್ಲಿ ಮೃತ್ಯುವಿನಲ್ಲಿ ಏನು ದೋಷ ಅಂದರೆ ಚಿರಾಯು, ಮನ್ಮಥನಂತೆ ಅಲ್ಲ, ಕಲ್ಪಾಂತ ಆಯುಷ್ಯ ಇದ್ರೂ ಕೂಡ ನಚ ಶೀಲಮಂಗಲಂ. ಆ ಯಮದೇವರಿಗೆ ಮಂಗಲವಾಗಿರ್ತಕ್ಕಂತಹ ಶೀಲ ಅಂದರೆ ಒಳ್ಳೆಯ ಸ್ವಭಾವ ಎನ್ನುವಂತಹದ್ದು ಇಲ್ಲ.
ಏನು ಒಳ್ಳೆಯ ಸ್ವಭಾವ ಇಲ್ಲ ಅಂದರೆ ಇನ್ನೊಬ್ಬರನ್ನು ಸಾಯಿಸ್ತಾನಲ್ವಾ. ಇನ್ನೊಬ್ಬರನ್ನು ಸಾಯಿಸತಕ್ಕಂಥದ್ದು ಒಳ್ಳೆಯ ಕೆಲಸ ಅಲ್ಲ, ಯಮದೇವರ ಕೆಲಸವೇ ಅದು. ಹಾಗಾಗಿ ಅವನಿಗೆ ಒಳ್ಳೆಯ ಸ್ವಭಾವ ಇಲ್ಲ ಅಂತ ಮಹಾಲಕ್ಷ್ಮಿ ಆಲೋಚನೆ ಮಾಡಿದಳು ಅಂತ ವ್ಯಾಸರು ಹೇಳ್ತಾರೆ. ರಾಜರು ಹೇಳುವಾಗ ಲಕ್ಷ್ಮೀ ಶೋಭಾನೆಯಲ್ಲಿ ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣವಿಲ್ಲ ಅಂತ ಹೇಳ್ತಾರೆ. ಧರ್ಮ ಉಂಟು, ಏನು ಹೆಸರಲ್ಲಿ ಮಾತ್ರ ಧರ್ಮ ಅಂತ ಇದೆ. ಯಮಧರ್ಮ ಅಂತ ಕರಿತೇವೆ ನರಕಲೋಕಾಧಿಪತಿಯನ್ನ, ಹೆಸರಿಗೆ ಮಾತ್ರ ಧರ್ಮ ಅಂತ ಇದೆ ಹೊರತು ಅದಕ್ಕೆ ತಕ್ಕುದಾಗಿರತಕ್ಕಂತಹ ಗುಣ ಯಮದೇವರಲ್ಲಿ ಇಲ್ಲ. ಅಂದ್ರೆ ಎಲ್ಲರನ್ನೂ ಸಾಯಿಸಿ ಬಿಡ್ತಾನೆ ಯಮ. ಆದ್ದರಿಂದ ಇಂತಹ ಯಮದೇವರು ತನಗೆ ಬೇಡ ಅಂತ ಮಹಾಲಕ್ಷ್ಮಿ ತಿರಸ್ಕಾರ ಮಾಡಿದಳು ಅಂತ ಅದನ್ನ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಆ ಭಯ ಎನ್ನುವಂತಹದ್ದು ಮೃತ್ಯುವಿನ ಭಯ ಎಲ್ಲರಿಗೂ ಇದೆ ಅಂತ ಅದನ್ನ ಉಪನಿಷತ್ತು ಅದರಲ್ಲಿ ನಚಿಕೇತ ಹೇಳ್ತಾ, ಮೋಕ್ಷದಲ್ಲಿ ಯಮದೇವರು ಆ ಸಂಹಾರ ಮಾಡಿಕೊಂಡು ಇಲ್ಲವಾದ್ದರಿಂದ ಅಲ್ಲಿ ಯಾರಿಗೂ ಯಾವುದೇ ರೀತಿಯಾಗಿರ್ತಕ್ಕಂತಹ ಭಯ ಇಲ್ಲ. ಯಾಕೆ ಅಂದ್ರೆ ಅಲ್ಲಿಯೂ ಇದೆ, ಅಲ್ಲಿ ಯಾರಿದ್ದಾರೆ, ಮೃತ್ಯುಂ ನಮಾಮ್ಯಹಂ ಅಂತ ಹೇಳಿದಾಗ ಆ ಮೃತ್ಯುವಿಗೂ ಮೃತ್ಯುವಾಗಿರತಕ್ಕಂತಹ ಭಗವಂತ ಅಲ್ಲಿ ಇದ್ದಾನೆ. ಹಾಗಾಗಿ ಮೃತ್ಯುವನ್ನ ಗೆದ್ದವನೇ ಮೋಕ್ಷಕ್ಕೆ ಹೋಗ್ತಾನೆ. ಅಂತಹ ಭಗವಂತ ಇರತಕ್ಕಂತಹ ಮೃತ್ಯುವಾಗಿರತಕ್ಕಂತಹ ಭಗವಂತ ಇರತಕ್ಕಂತಹ ಮೋಕ್ಷ ಅದು ಅಭಯ. ಯಾಕೆಂದ್ರೆ ಭಗವಂತನೇ ಅಭಯ, ಭಗವಂತಿರುವಂತಹ ಮೋಕ್ಷವೂ ಅಭಯ. ಹಾಗಾಗಿ ಅಲ್ಲಿ ಭಯ ಇಲ್ಲ ಅಂತ ಇಷ್ಟು ಅದನ್ನ ನಚಿಕೇತ ಹೇಳಿರುವಂತಹದ್ದು. ಅನಂತರ ಹೇಳ್ತಾ ಉಪನಿಷತ್ತು ಹೇಳತಕ್ಕಂಥದ್ದು, ನಚಿಕೇತ ವರ ಕೇಳಿದ್ದಾನೆ. ತನ್ನ ಎರಡನೆಯ ವರದ ರೂಪದಲ್ಲಿ ತನಗೆ ವಿದ್ಯೆಯನ್ನ, ಅಗ್ನಿವಿದ್ಯೆಯನ್ನ, ಅಗ್ನಿ ಅಂತರ್ಗತನಾಗಿರ್ತಕ್ಕ ವಿಷ್ಣುವಿನ ವಿದ್ಯೆಯನ್ನ, ವಿಷ್ಣುವನ್ನ ಪ್ರತಿಪಾದನೆ ಮಾಡತಕ್ಕಂತಹ ವಿದ್ಯೆಯನ್ನ ತನಗೆ ಉಪದೇಶ ಮಾಡು ಅಂತ ಕೇಳಿದ್ದಾನೆ. ಆ ಹೇಳುವಾಗ ಅಲ್ಲಿ ಯಮದೇವರು ಉತ್ತರದ ರೂಪದಲ್ಲಿ ಅವನಿಗೆ ಆ ಭಗವಂತನ ಲೋಕ, ಸ್ವರ್ಗ ಅಂದ್ರೆ ಮೋಕ್ಷವನ್ನು ಕೊಡುವಂತಹ ವಿಷ್ಣು ವಿದ್ಯೆಯನ್ನು ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿ ಅದನ್ನ ಅನುಷ್ಠಾನ ಮಾಡುವಂತಹ, ಉಪಾಸನೆ ಮಾಡತಕ್ಕಂತಹ ಕ್ರಮವನ್ನು ಕೂಡ ಹೇಳಿದ್ದಾರೆ. ಅದನ್ನ ಉಪನಿಷತ್ ಹೇಳುವಾಗ ಯಾ ಇಷ್ಟಕ ಯಾವತೀರ್ವ ಯಥಾವಾ ಅಂತ ಹೇಳುತ್ತೆ. ಅಗ್ನಿ ಕುಂಡವನ್ನ, ಯಜ್ಞಕುಂಡವನ್ನ ನಿರ್ಮಾಣ ಮಾಡಿ ಆ ಯಜ್ಞಕುಂಡದಲ್ಲಿ ಅಗ್ನಿಯನ್ನ ಪ್ರತಿಷ್ಠಾಪನೆ ಮಾಡಿ ಆ ಅಗ್ನಿಯಲ್ಲಿ ಹೋಮವನ್ನ ಮಾಡುವುದರ ಮೂಲಕ ಅಗ್ನಿ ನಾರಾಯಣನ ಉಪಾಸನೆ, ಅಗ್ನಿ ಚಯನ ಮಾಡಬೇಕು, ಭಗವಂತನ ಉಪಾಸನೆ ಮಾಡಬೇಕು. ಇದು ವಿಷ್ಣು ವಿದ್ಯೆ ಅಂತ ಅದನ್ನ ಹೇಳ್ತಾರೆ. ಅದನ್ನು ಆಚಾರ್ಯರು ಕೂಡ ಹೇಳುವಾಗ ಭಾಷ್ಯದಲ್ಲಿ ಹೇಳ್ತಾರೆ, ಇಷ್ಟಕ ದೇವತಾಂ ವಿಷ್ಣುಂ ಷಷ್ಟ್ಯುತ್ತರ ತ್ರಿಶತಕಂ ಅಂತ ಹೇಳ್ತಾರೆ. ಯಜ್ಞಕುಂಡ ನಿರ್ಮಾಣ ಮಾಡುವುದು ಹೇಗೆ? ಇಟ್ಟಿಗೆಗಳಿಂದ ನಿರ್ಮಾಣ ಮಾಡೋದು. ಇಟ್ಟಿಗೆಗಳು ಎಷ್ಟು ಬೇಕು, ಇಟ್ಟಿಗೆಗಳ ಗಾತ್ರ ಏನು, ಅದರ ಪರಿಮಾಣ ಏನು, ಅದೆಲ್ಲದರ ಬಗ್ಗೆ ಹೇಳುವಂತಹದ್ದು. ಒಟ್ಟು ಆ ಯಜ್ಞಕುಂಡದ ನಿರ್ಮಾಣಕ್ಕೆ ಬಳಸುವಂತಹ ಇಟ್ಟಿಗೆಗಳು 360 ಅಂತ ಹೇಳ್ತಾರೆ. ಷಷ್ಟ್ಯುತ್ತರ ತ್ರಿಶತಕಂ ಅಂತ. ಈ 360 ಇಟ್ಟಿಗೆಗಳು ಅಂದ್ರೆ ಏನು ಅಂದ್ರೆ ಆ ಪ್ರತಿಯೊಂದು ಒಂದೊಂದು ಇಟ್ಟಿಗೆಗಳಲ್ಲಿಯೂ ಕೂಡ ಭಗವಂತನ ರೂಪದ ಚಿಂತನೆ. ಹೀಗೆ 360 ಇಟ್ಟಿಗೆಗಳಲ್ಲಿ 360 ಭಗವತ್ ರೂಪಗಳ ಚಿಂತನೆ ಮಾಡಬೇಕು. ಮತ್ತು ಆ ಇಟ್ಟಿಗೆಗಳಿಂದ ನಿರ್ಮಾಣ ಮಾಡತಕ್ಕಂತಹ ಯಜ್ಞಕುಂಡ ಅಂತ ಏನದೆ ಅದು ಹೇಗಿರಬೇಕು ಅಂದ್ರೆ ಅದು ಶೇನದ ಆಕಾರ ಅಂತ ಹೇಳ್ತಾರೆ. ಶೇನ ಅಂದ್ರೆ ಗಿಡುಗ, ಹದ್ದು ಅಂದ್ರೆ ಗರುಡ ಅಂತ ಅರ್ಥ. ಗರುಡನ ಆಕಾರದಲ್ಲಿ ನಿರ್ಮಾಣ ಮಾಡುವಂತಹದ್ದು ಯಜ್ಞಕುಂಡ. ಭಗವಂತ ಯಾರು? ಭಗವಂತ ಗರುಡ ವಾಹನ. ಹಾಗಾಗಿ ಗರುಡನ ಹೆಗಲ ಮೇಲೆ ಕುಳಿದಿರತಕ್ಕಂತಹ ಭಗವಂತನನ್ನ ಚಿಂತನೆ ಮಾಡಿಕೊಂಡು ಆ ಗರುಡನ ಆಕಾರದಲ್ಲಿ 360 ಇಟ್ಟಿಗೆಗಳಿಂದ ಯಜ್ಞಕುಂಡವನ್ನ ನಿರ್ಮಾಣ ಮಾಡಿ ಆ ಯಜ್ಞಕುಂಡದ ಮಧ್ಯದಲ್ಲಿ ಗರುಡನ ಬೆನ್ನ ಮೇಲೆ ಕುಳಿತ ಹಾಗೆ ಯಜ್ಞಕುಂಡದ ಮಧ್ಯದಲ್ಲಿ ಅಗ್ನಿಯನ್ನ ಚಯನ ಮಾಡುವಂತಹದ್ದು. ಹಾಗಾಗಿ ಆ ಅಗ್ನಿಯಲ್ಲಿ ಭಗವಂತನನ್ನ ಉಪಾಸನೆ ಮಾಡ್ತಕ್ಕಂಥದ್ದು. ಹೀಗೆ 360 ಇಟ್ಟಿಗೆಗಳಲ್ಲಿ ಭಗವದ್ ರೂಪಗಳ ಚಿಂತನೆ,
ಆ ಇಟ್ಟಿಗೆಗಳಿಂದ ನಿರ್ಮಾಣ ಮಾಡಿರುವಂತಹ ಯಜ್ಞಕುಂಡ ಗರುಡನ ಆಕಾರದಲ್ಲಿರತಕ್ಕಂತಹ ಇಡೀ ಸಮಗ್ರ ಯಜ್ಞಕುಂಡದಲ್ಲಿ ಭಗವಂತನ ಚಿಂತನೆ, ಗರುಡ ವಾಹನನ ಚಿಂತನೆ, ಅದರ ಮಧ್ಯದಲ್ಲಿ ಏನು ಅಗ್ನಿ ಚಯನ ಮಾಡ್ತೇವೆ ಆ ಅಗ್ನಿಯಲ್ಲಿಯೂ ಕೂಡ ಭಗವಂತನ ಚಿಂತನೆ. ಇಷ್ಟು ವಿಶಿಷ್ಟವಾಗಿ ಉಪಾಸನೆ ಮಾಡಬೇಕು. ಇದು ಅಗ್ನಿವಿದ್ಯೆ ಅಂತ ಹೇಳಿಕೊಡತಕ್ಕಂಥದ್ದು. ಇದು ಒಂದು ಹೊರಗಿಂದ ಮಾಡತಕ್ಕಂಥದ್ದು. ಇನ್ನು ಪ್ರತಿಯೊಬ್ಬ ಜೀವ ತನ್ನ ಶರೀರದ ಒಳಗೂ ಕೂಡ ಆ ವಿದ್ಯೆಯನ್ನು ಉಪಾಸನೆ ಮಾಡತಕ್ಕಂಥದ್ದು. ಯಾಕೆ ಅಂದರೆ ಭಗವಂತನನ್ನ ಹೇಳುವಾಗ ಅಲ್ಲಿ ಯಮದೇವರು ಹೇಳತಕ್ಕಂಥದ್ದು ಏನಂದ್ರೆ, ಅನಂತ ಲೋಕಾಪ್ತಿಂ ಅಥೋ ಪ್ರತಿಷ್ಠಾಂ ವಿದ್ಧಿ ತ್ವಮೇತಂ ನಿಹಿತಂ ಗುಹಾಯಾಮ್ ಅಂತ ಹೇಳ್ತಾರೆ. ಅನಂತನ ಲೋಕ, ಅಂತವಿಲ್ಲದ ಲೋಕ ಅಂದ್ರೆ ಮೋಕ್ಷವನ್ನು ಕೊಡಬಲ್ಲತಕ್ಕಂತಹ ವಿದ್ಯೆ, ಮೋಕ್ಷವನ್ನು ಕೊಡಬಲ್ಲತಕ್ಕಂಥವನು ಅದು ಭಗವಂತನೇ, ಅವನ ಹೆಸರು ಕೂಡ ಹೌದು. ಹಾಗೆ ಜಗದ್ಧಾರಕನಾಗಿರ್ತಕ್ಕಂಥ ಭಗವಂತ ಎಲ್ಲಿ ಇದ್ದಾನೆ ಅಂದ್ರೆ ಮೋಕ್ಷದಲ್ಲಿಯೂ ಭಗವಂತ ಇದ್ದಾನೆ, ಬ್ರಹ್ಮಾಂಡದ ಒಳಗೂ ಭಗವಂತ ಇದ್ದಾರೆ. ಹಾಗೆ ಪ್ರತಿಯೊಬ್ಬ ಜೀವನ ಶರೀರದ ಒಳಗೂ ಕೂಡ ನಿಹಿತಂ ಗುಹಾಯಾಮ್ ಅಂತ, ಪ್ರತಿಯೊಬ್ಬ ಜೀವನ ಶರೀರದ ಒಳಗೆ ಅಂದ್ರೆ ಹೃದಯದಲ್ಲಿ ಭಗವಂತ ಇದ್ದಾನೆ. ಯೋ ವೇದ ನಿಹಿತಂ ಗುಹಾಯಾಮ್ ಅಂತ ಉಪನಿಷತ್ತು ಅದನ್ನು ಹೇಳುವ ಹಾಗೆ ಆ ಹೃದಯ ಗುಹೆಯಲ್ಲಿ ಏನು ಭಗವಂತ ಇದ್ದಾನೆ ಅಲ್ಲಿ ಭಗವಂತನ ಉಪಾಸನೆಯನ್ನು ಮಾಡತಕ್ಕಂಥದ್ದು, ಅಲ್ಲಿ ವಿಷ್ಣು ವಿದ್ಯೆಯ ಉಪಾಸನೆ ಮಾಡತಕ್ಕಂಥದ್ದು, ಅಲ್ಲಿ ಹೋಮವನ್ನ ಯಜ್ಞವನ್ನ ಮಾಡತಕ್ಕಂಥದ್ದು. ಅಲ್ಲಿ ಹೇಗೆ, ಅಲ್ಲಿ ಏನು ಯಜ್ಞಕುಂಡ ಮಾಡ್ಲಿಕ್ಕೆ ಸಾಧ್ಯವೋ ಅಥವಾ ಅಲ್ಲಿ ಇಟ್ಟಿಗೆಗಳನ್ನ ಇಡಬೇಕೋ, ಅದು ಹೇಗೆ ಯಜ್ಞಕುಂಡ ಆಗುತ್ತೆ ಅಂದ್ರೆ ಅದಕ್ಕೆ ಹೇಳ್ತಕ್ಕಂಥದ್ದು ಶರೀರದ ಒಳಗಿರತಕ್ಕಂತಹ ಅಸ್ಥಿಗಳು ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಜೀವನ ಶರೀರದ ಒಳಗೆ 360 ಅಸ್ಥಿಗಳಿದ್ದಾವಂತೆ. ಆ 360 ಅಸ್ಥಿಗಳ ಇಟ್ಟಿಗೆಗಳ ರೂಪದಲ್ಲಿ ಚಿಂತನೆ ಮಾಡಿ ಪ್ರತಿಯೊಂದು ಅಸ್ಥಿಯಲ್ಲಿಯೂ ಕೂಡ ಹೇಗೆ ಹೊರಗಡೆ ಇಟ್ಟಿಗೆಗಳಲ್ಲಿ ಭಗವದ್ ರೂಪಗಳ ಚಿಂತನೆ ನಡೆಯುತ್ತೋ ಅದೇ ರೀತಿ ಶರೀರದ ಒಳಗಿರತಕ್ಕಂತಹ ಪ್ರತಿಯೊಂದು ಅಸ್ಥಿಯಲ್ಲಿಯೂ ಕೂಡ ಭಗವಂತನ ಒಂದೊಂದು ರೂಪದ ಚಿಂತನೆಯನ್ನ ಮಾಡಿ ಆ ಸಮಗ್ರ ಅಸ್ಥಿಗಳಿಂದ ನಿರ್ಮಿತವಾಗಿರತಕ್ಕಂತಹ ಶರೀರವೇ ಯಜ್ಞಕುಂಡ ಅಂತ ಚಿಂತನೆ ಮಾಡಿ ಅಸ್ಥಿಗಳಲ್ಲಿಯೂ ಭಗವದ್ ರೂಪದ ಚಿಂತನೆ, ಶರೀರದಲ್ಲಿ ಭಗವದ್ ರೂಪದ ಚಿಂತನೆ, ಶರೀರದ ಮಧ್ಯದಲ್ಲಿ ಇರತಕ್ಕಂತಹ ಹೃದಯದಲ್ಲಿ ಆ ಅಗ್ನಿ ಚಯನ, ಆ ಅಗ್ನಿಯನ್ನ ಆವಾಹನೆ ಮಾಡಿ ಅಲ್ಲಿ ವಿಶೇಷವಾಗಿ ಅಗ್ನಿಯಲ್ಲಿ ಭಗವಂತನನ್ನ ಉಪಾಸನೆ ಮಾಡತಕ್ಕಂಥದ್ದು. ವೈಶ್ವಾನರ ಅಗ್ನಿ ಅಂತ ಹೇಳ್ತೇವಲ್ವ ನಾವು, ಉದರದಲ್ಲಿರತಕ್ಕಂಥದ್ದು. ಆ ಭಗವಂತನನ್ನ ಚಿಂತನೆ ಮಾಡತಕ್ಕಂಥದ್ದು ಹೃದಯ ಮಧ್ಯದಲ್ಲಿ. ಇದು ಶರೀರದ ಒಳಗೆ ಮಾಡತಕ್ಕಂತಹ ಒಂದು ವಿಶಿಷ್ಟವಾಗಿರತಕ್ಕಂತಹ ಭಗವಂತನ ಉಪಾಸನೆ ಅಂತ. ಹೀಗೆ ಆನಂತರ ಸಮಗ್ರ ಕಾಲಗಳು ಅಂತ. ಯಾಕೆ ಅಂದರೆ ಅಲ್ಲಿ ಹೇಳುವಾಗ ಅವನು 3 ಪ್ರಶ್ನೆ ಕೇಳ್ತಾನೆ, 3 ಪ್ರಶ್ನೆಗೆ 3 ಉತ್ತರವನ್ನ ಕೊಡ್ತಾರೆ. ಆ ಯಜ್ಞವನ್ನ, ಅಗ್ನಿ ವಿದ್ಯೆಯನ್ನ 3 ಬಾರಿ ಉಪಾಸನೆ ಮಾಡಿದರೆ ವಿಶೇಷವಾಗಿ ಅವನಿಗೆ ಮನ್ವಂತರ ಕಾಲ ಸ್ವರ್ಗದಲ್ಲಿ ಸುಖವನ್ನ ಅನುಭವಿಸಿ ಆನಂತರದಲ್ಲಿ ಭಗವಂತನ ಲೋಕವನ್ನ ಸೇರ್ತಾನೆ ಅಂತ ಅದನ್ನು ಕೂಡ ಹೇಳಿರತಕ್ಕಂಥದ್ದು. ಮನ್ವಂತರಂ ಕಾಲ ಉಷ್ಯ ಸ್ವರ್ಗೇ ಲೋಕೆ ಅಂತ ಅದನ್ನು ಆಚಾರ್ಯರು ಭಾಷೆಯಲ್ಲಿ ಹೇಳಿದ್ದಾರೆ. ಹಾಗಾಗಿ ತ್ರಿವಾರಂ 3 ಸಲ ಅಗ್ನಿಯ ಉಪಾಸನೆ, 3 ಕಡೆ ಅಗ್ನಿಯ ಉಪಾಸನೆ. 3 ಕಡೆ ಅಂದ್ರೆ ಒಂದು ಹೊರಗಡೆ ಇಟ್ಟಿಗೆಗಳಿಂದ ಮಾಡಿರ್ತಕ್ಕಂತಹ ಗರುಡನ ಆಕಾರದಲ್ಲಿರತಕ್ಕಂತಹ ಯಜ್ಞಕುಂಡತೆಯ ಭಗವಂತನ ಉಪಾಸನೆ, 360 ಅಸ್ಥಿಗಳಿಂದ ನಿರ್ಮಿತವಾಗಿರತಕ್ಕಂತಹ ಶರೀರ ಎಂಬಂತಹ ಯಜ್ಞಕುಂಡದ ಮಧ್ಯದಲ್ಲಿ ಹೃದಯದಲ್ಲಿ ಭಗವಂತನ ಉಪಾಸನೆ. ಆ ನಂತರದಲ್ಲಿ 3ನೆಯ ಸ್ಥಳ ಅಂದ್ರೆ ಕಾಲ ಅಂತ ಹೇಳ್ತೇವೆ. ಅನಾದಿಯ ಪ್ರವಾಹತೋ ಅನಾದಿ ಆಗಿರತಕ್ಕಂತಹ ಕಾಲ ಅಂದ್ರೆ ಸಂವತ್ಸರ, ವರ್ಷ, ಅಯನ, ಋತು, ದಿನ ಅಂತೆಲ್ಲ ಹೇಳ್ತೇವಲ್ಲ. ಹಾಗಾಗಿ 360 ಹಗಲು 360 ರಾತ್ರಿಗಳಿಂದ ಕೂಡಿರತಕ್ಕಂತಹ ಕಾಲ, ಅದೇ ಇಟ್ಟಿಗೆಗಳ ಸ್ಥಾನದಲ್ಲಿರತಕ್ಕಂಥದ್ದು. ಹಾಗಾಗಿ ಅಂತಹ 360 ಹಗಲು ಮತ್ತು ರಾತ್ರಿಗಳಿಂದ ಕೂಡಿರತಕ್ಕಂತಹ ಸಮಗ್ರ ಕಾಲದಲ್ಲಿ ಕಾಲಾಭಿಮಾನಿಯಾಗಿರ್ತಕ್ಕಂಥ, ಯಾಕೆಂದ್ರೆ ಭಗವಂತನೇ ಕಾಲ ಪುರುಷ. ಕಾಲಃ ಕಲಯತಾಮಸ್ಮಿ ಅಂತ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಯಾರೆಲ್ಲ ಸಂಹಾರ ಶಕ್ತಿಗಳು ಅಂತಿದ್ದಾವೋ ಅವರೆಲ್ಲರನ್ನೂ ಕೂಡ ಸಂಹಾರ ಮಾಡತಕ್ಕಂತಹ ಮಹಾಶಕ್ತಿ ತಾನು ಅಂತ ಕೃಷ್ಣ ಗೀತೆಯಲ್ಲಿ ಹೇಳುತ್ತಾನೆ. ಹಾಗಾಗಿ ಮೃತ್ಯು ಆಗಿರತಕ್ಕಂತಹ ಆ ಭಗವಂತನನ್ನ ಕಾಲದಲ್ಲಿ ಚಿಂತನೆ ಮಾಡಿ ಅಲ್ಲಿ ಉಪಾಸನೆ ಮಾಡತಕ್ಕಂಥದ್ದು. ಹೀಗೆ 3 ಕಡೆ
ಭಗವಂತನ ಉಪಾಸನೆ, ಅದನ್ನು ವಿಷ್ಣು ವಿದ್ಯೆ ಅಂತ ಹೇಳ್ತಾರೆ ಅಂತ ಯಮದೇವರು ಅದನ್ನು ಉಪದೇಶ ಮಾಡಿ ಅನಂತರ ಅದನ್ನು ಪ್ರಶ್ನೆ ಮಾಡಿ ಯಮದೇವರು ಏನು ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ. ನಾನು ಹೇಳಿರತಕ್ಕಂಥ ವಿಷ್ಣು ವಿದ್ಯೆಯನ್ನು ಪುನಃ ತನಗೆ ಒಪ್ಪಿಸು ಅಂತ ಹೇಳಿದಾಗ ಯಥಾವತ್ತಾಗಿ ಅದನ್ನು ನಚಿಕೇತ ಹೇಳ್ತಾನೆ. ಹೇಳಿದಾಗ ಅವನಿಗೆ ಯಮದೇವರಿಗೆ ಬಹಳಷ್ಟು ಸಂತೋಷ ಆಗುತ್ತೆ. ಸಂತೋಷ ಆದಾಗ ಅವನಿಗೆ ಅನುಗ್ರಹವನ್ನು ಮಾಡ್ತಾರೆ. ವಿದ್ಯಾರ್ಥಿಗಳನ್ನು ಪರೀಕ್ಷೆ ಮಾಡಿರ್ತಕ್ಕಂತಹ ಗುರು ಪರೀಕ್ಷೆಯಲ್ಲಿ ಆ ವಿದ್ಯಾರ್ಥಿ ತುಂಬ ಚೆನ್ನಾಗಿ ಉನ್ನತ ಮಟ್ಟದಲ್ಲಿ ಉತ್ತೀರ್ಣನಾದಾಗ ಅವನಿಗೆ ಏನೋ ಒಂದಿಷ್ಟು ಬಹುಮಾನಗಳನ್ನು ನೀಡ್ತಾರೆ. ಅದೇ ರೀತಿ ಯಮದೇವರು ಕೂಡ ಇಲ್ಲಿ ಅವನಿಗೆ ಬಹುಮಾನವನ್ನು ಕೊಡ್ತಾರೆ. ಯಾಕೆಂದರೆ ಇನ್ನೂ ಒಂದು ಪ್ರಶ್ನೆ ಕೇಳುತ್ತಾನೆ, ಆ ಪ್ರಶ್ನೆಗೆ ಉತ್ತರ ಹೇಳಬೇಕು. ಆದರೆ ಅದು ಬಹಳಷ್ಟು ವಿಶಿಷ್ಟವಾಗಿರತಕ್ಕಂತಹ, ಅತ್ಯಂತ ಗುಹ್ಯವಾಗಿರತಕ್ಕಂತಹ, ರಹಸ್ಯವಾಗಿರತಕ್ಕಂತಹ ಪ್ರಶ್ನೆಯ ಉತ್ತರವನ್ನು ಕೇಳ್ತಾನೆ. ಹಾಗಾಗಿ ಯಮದೇವರೇನು ಮಾಡ್ತಾರೆ, ಅವನಿಗೆ ಏನು ಬೇಕೋ ದುಡ್ಡು ಗಿಡ್ಡು ಧನ ಕನಕ ಏನಾದರೂ ಬೇಕಾಗಿದ್ರೆ ಕೊಟ್ಟು ಕಳಿಸಿಬಿಡೋಣ. ಯಾಕೆಂದರೆ ಅಂತಹ ರಹಸ್ಯವಾಗಿರ್ತಕ್ಕಂತಹ ವಿದ್ಯೆಯನ್ನು ತಿಳಿಯುವಂತಹ ಯೋಗ್ಯತೆ ಅಥವಾ ಅರ್ಹತೆ ಇಲ್ಲದೆ ಹೋದರೆ ಅಂತಹವನಿಗೆ ಆ ವಿದ್ಯೆಯನ್ನು ಉಪದೇಶ ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಯಮದೇವರೇನು ಮಾಡ್ತಾರೆ, ಅವನಿಗೆ ಒಂದಿಷ್ಟು ಮುಂದೆಯೂ ಕೂಡ ಬರುತ್ತೆ, ಅವನಿಗೆ ಏನೇನು ಬೇಕು ಅಂತ ಕೇಳು ಅಂತ ಹೇಳ್ತಾರೆ, ಪ್ರಲೋಭನೆಯನ್ನು ಒಡ್ಡುತ್ತಾರೆ. ಅದನ್ನು ಉಪನಿಷತ್ ಹೇಳುತ್ತೆ, ತಮಬ್ರವೀತ್ ಪ್ರೀಯಮಾಣೋ ಮಹಾತ್ಮ ವರಂ ತವೇಹಾದ್ಯ ದದಾಮಿ ಭೂಯಃ ತವೈವ ನಾಮ್ನಾ ಭವಿತಾಯಮಗ್ನಿ ಶೃಂಕಾಂ ಚೇಮಾಂ ಅನೇಕ ರೂಪಾಂ ಗ್ರಹಾಣ. ತಮಬ್ರವೀತ್ ಯಮದೇವರು ಹೇಳ್ತಾರಂತೆ, ಪ್ರಿಯಮಾಣೋ ಮಹಾತ್ಮ, ಅವನು ನೀಡಿರತಕ್ಕಂತಹ ಉತ್ತರಕ್ಕೆ ಬಹಳಷ್ಟು ಸಂತೋಷದಿಂದ ಹೇಳ್ತಾರೆ ಯಮದೇವರು, ನೋಡು ನಚಿಕೇತ, ನಿನಗೆ ಮತ್ತೊಂದು ವರವನ್ನು ಕೊಡ್ತೇನೆ. ಏನು ವರ ಅಂದರೆ, ತವೈವ ನಾಮ್ನ ಭವಿತಾಯ ಮಗ್ನಿ, ಈ ವಿಷ್ಣು ವಿದ್ಯೆ ಅಗ್ನಿವಿದ್ಯೆ ಅಂತ ಏನಿದೆ ಇದನ್ನೇನು ನಿನಗೆ ತಿಳಿಸಿಕೊಟ್ಟಿದ್ದೇನೆ, ಏನು ನೀನು ಅದನ್ನು ಪುನಃ ನನಗೆ ಪಾಠದ ರೂಪದಲ್ಲಿ ಒಪ್ಪಿಸಿದ್ದೀಯಾ, ಇದರಿಂದ ನನಗೆ ಬಹಳಷ್ಟು ಸಂತೋಷ ಆಗಿದೆ. ಆದ್ದರಿಂದ ಇನ್ನು ಮುಂದೆ ಬ್ರಹ್ಮಾಂಡದಲ್ಲಿ ಈ ಅಗ್ನಿ ಎಲ್ಲಿ ಅಂತರ್ಗತನಾಗಿರ್ತಕ್ಕಂತಹ ಭಗವಂತನ ಉಪಾಸನೆಯನ್ನ ತಿಳಿಸಿಕೊಡತಕ್ಕಂತಹ ಅಗ್ನಿವಿದ್ಯೆ ಅಂತ ಏನಿದೆ, ಇದು ನಿನ್ನ ಹೆಸರಿನಿಂದಲೇ ಪ್ರಸಿದ್ಧವಾಗಲಿ ಅಂತ ವರ ಕೊಡ್ತಾರೆ. ಆದ್ದರಿಂದ ಅದು ಅಗ್ನಿ ಅಂದರೆ ನಚಿಕೇತ ಅಗ್ನಿ ಅಂತ ಪ್ರಸಿದ್ಧವಾಗುತ್ತೆ ಅಂತ ಅದನ್ನು ವರ ಕೊಟ್ಟು ಬಿಡ್ತಾರೆ ನಚಿಕೇತನಿಗೆ ಯಮದೇವರು. ತವೈವ ನಾಮ್ನ ಭವಿತಾಯ ಮಗ್ನಿ. ಅಷ್ಟೇ ಅಲ್ಲ, ಮತ್ತೊಂದು ಬಹುಮಾನವನ್ನು ಕೊಡ್ತಾರಂತೆ. ಶೃಂಕಾಂ ಚೇಮಾಂ ಅನೇಕ ರೂಪಾಂ ಗ್ರಹಣ. ನೋಡು, ಶೃಂಕ ಅಂದರೆ ಶೃಂಖಲೆ ಅಂತ ಒಂದು ಶಬ್ದ ಇದೆ. ಸಂಕೋಲೆ ಅನ್ನುವಂತಹ ಅರ್ಥದಲ್ಲಿ ಶೃಂಖಲಾ ಅಂತ ಹೇಳ್ತೇವೆ. ಇಲ್ಲಿ ಶೃಂಖ ಅಂದರೆ ಸಂಕೋಲೆ ಅಲ್ಲ. ಶೃಂಖ ಅಂದರೆ ಒಂದು ಹಾರ, ಒಂದು ಸರ, ಚೈನ್ ಅಂತ ಏನು ಹೇಳ್ತೇವೆ, ಅಥವಾ ನೆಕ್ಲೆಸ್ ಅಂತಲೂ ಹೇಳ್ಬೋದು. ಆ ರೀತಿಯಾಗಿರುತ್ತೆ. ಯಾವುದೋ ಅನೇಕ ರೂಪ, ಸುವರ್ಣದಿಂದ ಮಾಡಿರ್ತಕ್ಕಂತಹ ಚಿನ್ನದ ಒಂದು ಸರವನ್ನು ಕೊಡ್ತಾರಂತೆ ಬಹುಮಾನವಾಗಿ. ಬಂಗಾರ ಚಿನ್ನ ಅದು ಎಲ್ರಿಗೂ ಇಷ್ಟವೇ. ಹಾಗಾಗಿ ಚಿನ್ನದ ಸರವನ್ನು ಬಹುಮಾನದ ರೂಪದಲ್ಲಿ ಕೊಟ್ಟು ಇದನ್ನು ಸ್ವೀಕಾರ ಮಾಡು ಅಂತ ನಚಿಕೇತನಿಗೆ ಹೇಳ್ತಾರೆ. ನಚಿಕೇತನಿಗೆ ಯದ್ಯಪಿ ಚಿನ್ನದ ಈ ಬಂಗಾರದ ಸರ ಚೈನ್ ಇದು ಯಾವುದು ಬೇಕಾಗಿಲ್ಲ, ಅದನ್ನು ತಿರಸ್ಕಾರ ಮಾಡ್ತಾರೆ. ಅದು ಪುನಃ ಕೊನೆಯಲ್ಲಿ ಬರತಕ್ಕಂಥದ್ದು, ಅದನ್ನು ವಾಪಸ್ ಕೊಡ್ತಾನೆ ನಚಿಕೇತ ಅಂತ ಇಲ್ಲಿ ಹೇಳುವಾಗ ಯಮದೇವರು ಅವರ ಮೇಲೆ ಬಹಳಷ್ಟು ಸಂತುಷ್ಟರಾಗಿ ಅಗ್ನಿ ನಿನ್ನ ಹೆಸರಿನಿಂದ ಪ್ರಸಿದ್ಧವಾಗಲಿ ಅಂತ ಹೇಳಿಬಿಟ್ಟು ಅವನಿಗೆ ಒಂದು ಸುವರ್ಣದ ಸರವನ್ನ ಬಹುಮಾನವಾಗಿ ನೀಡ್ತಾರೆ. ಅಷ್ಟೇ ಅಲ್ಲ, ಪುನಃ ಹೇಳ್ತಾರೆ, ಈ ನಾಚಿಕೇತ ಅಗ್ನಿ ಅಂತ ಏನು ಬಂತು ಯಮದೇವರು ಉಪದೇಶ ಮಾಡಿರ್ತಕ್ಕಂಥದ್ದು, ಆ ನಾಚಿಕೇತ ಅಗ್ನಿಯನ್ನ ಚಯನ ಮಾಡಿರತಕ್ಕಂತಹ ಜೀವ ಅವನಿಗೆ ಸಿಗುವಂತಹ ಫಲವನ್ನ ಮುಂದೆ ಆ ಶ್ಲೋಕದಲ್ಲಿ ಹೇಳತಕ್ಕಂಥದ್ದು ಉಪನಿಷತ್ತು. ಅದರ ಫಲವನ್ನ ಅದನ್ನ ಚಯನ ಮಾಡತಕ್ಕಂತಹ ವಿಧಾನ, ಉಪಾಸನೆಯ ವಿಧಾನ ಮತ್ತು ಆ ಉಪಾಸನೆ ಮಾಡಿದವನಿಗೆ ಸಿಗುವಂತಹ ಫಲ, ಇದೆರಡನ್ನೂ ಕೂಡ ಉಪನಿಷತ್ತು ಮುಂದಿನ ಪದ್ಯದಲ್ಲಿ ಹೇಳತಕ್ಕಂತಹದ್ದು. ತ್ರಿನಾಚಿಕೇತ ತ್ರಿಭಿರೇತ್ಯ ಸಂಧಿಂ ತ್ರಿಕರ್ಮಕೃತ್ ತರತಿ ಜನ್ಮ ಮೃತ್ಯು ಬ್ರಹ್ಮಜಜ್ಞಂ ದೇವಮೀಡ್ಯಂ ವಿದಿತ್ವಾ ನಿಚಾಯೇಮಾಂ ಶಾಂತಿಮತ್ಯಂತಮೇತಿ ಅಂತ ಹೇಳುತ್ತೆ. ತ್ರಿನಾಚಿಕೇತ ಅಂತ, ತ್ರಿ ಅಂದರೆ ತ್ರಿ, ಇಂಗ್ಲೀಷಲ್ಲೂ ತ್ರಿ ಅಂತ ಹೇಳ್ತೇವೆ, ಸಂಸ್ಕೃತದಲ್ಲೂ ತ್ರಿ ಅಂತ ಬರುತ್ತೆ. ತ್ರಿ ಅಂದರೆ ಮೂರು ಅಂತ ಅರ್ಥ. ತ್ರಿನಾಚಿಕೇತ ಅವನ ಹೆಸರು ತ್ರಿನಾಚಿಕೇತ ಅಂತ ಯಮದೇವರು ಹೇಳ್ತಾರೆ. ಏನಂದರೆ
3 ಬಾರಿ ಪ್ರಶ್ನೆಯನ್ನು ಕೇಳಿ 3 ಬಾರಿ ಉತ್ತರವನ್ನು ಪಡೆಯುವಂತಹ ನಚಿಕೇತ, ಅಥವಾ 3 ಬಾರಿ ಯಾರೋ ಈ ಅಗ್ನಿ ಚಯನವನ್ನ ಮಾಡಿ ಆ ವಿಷ್ಣು ವಿದ್ಯೆಯ ಉಪಾಸನೆಯನ್ನು ಮಾಡ್ತಾರೋ, 3 ಕಡೆಗಳಲ್ಲಿ ಯಾರು ಅಗ್ನಿ ಚಯನವನ್ನ ಮಾಡಿ ವಿಷ್ಣುವನ ಉಪಾಸನೆಯನ್ನು ಮಾಡತಕ್ಕಂತಹ ವ್ಯಕ್ತಿ ಅಂತ ತ್ರಿನಾಚಿಕೇತ ಅಂತ. ಯಾರು ನಚಿಕೇತಾಗ್ನಿಯಲ್ಲಿ ಉಪಾಸನೆಯನ್ನ ಮಾಡ್ತಾರೋ ಅವರು ನಾಚಿಕೇತರು ಅಂತ ಕರೀತಾರೆ. ಹಾಗಾಗಿ 3 ಬಾರಿ ಉಪಾಸನೆಯನ್ನ ಮಾಡಿರುವಂತವರು ತ್ರಿನಾಚಿಕೇತರು ಅಂತ. ಹೀಗೆ ತ್ರಿನಾಚಿಕೇತ ಅಂದ್ರೆ ಯಾರು 3 ಸಲ ಅಗ್ನಿ ಚಯನವನ್ನ ಮಾಡಿ ಈ ವಿಷ್ಣು ವಿದ್ಯೆಯನ್ನ ಉಪಾಸನೆ ಮಾಡ್ತಾರೆ. ಹೇಗೆ ಅಂದ್ರೆ ತ್ರಿಭಿರೇತ್ಯ ಸಂಧಿಂ ಅಂತ ಹೇಳ್ತಾರೆ. ಅಗೇನ್ 3 ಅಂದ್ರೆ 3 ಅಂತ ಅರ್ಥ. ಸಂಧಿ ಅಂತ ಇದೆ. ಸಂಧಿ ಅಂದ್ರೆ ಸಂಧಾನ ಅಂತ ಹೇಳ್ತೇವೆ. ಸಂಧಾನ ಅಂದ್ರೆ ಸಮ್ಯಕ್ ಆಧಾನ ಅಂತ ಅರ್ಥ. ಅಂದ್ರೆ ತಿಳಿದುಕೊಳ್ಳತಕ್ಕಂತಹದ್ದು, ಚೆನ್ನಾಗಿ ತಿಳಿಯುವಂತಹದ್ದು ಅಂತ. ಯಾರನ್ನ ತಿಳಿಯಬೇಕು ಚೆನ್ನಾಗಿ ಅಂದ್ರೆ ಭಗವಂತನನ್ನೇ ಚೆನ್ನಾಗಿ ತಿಳಿಯಬೇಕು. ಭಗವಂತನನ್ನ ಚೆನ್ನಾಗಿ ತಿಳಿಯುವುದು ಹೇಗೆ, ಯಾವುದರಿಂದ ಭಗವಂತನ ಚೆನ್ನಾಗಿ ತಿಳಿಯಬಹುದು ಅಂದ್ರೆ ಅದು ವೇದಗಳಿಂದ ಮಾತ್ರ ಅಂತ ಹೇಳ್ತಾರೆ. ಕೃಷ್ಣನೇ ಹೇಳಿದ ಹಾಗೆ ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ ವೇದಾಂತಕೃತ್ ವೇದ ವಿದೇವ ಚಾಹಂ. ತನ್ನನ್ನ ತಿಳಿಯುವಂತಹದ್ದು ಏನು ಸಮ್ಯಕ್ ಚೆನ್ನಾಗಿ ತನ್ನನ್ನು ತಿಳಿಯಬೇಕಾದ್ರೆ ಅದು ವೇದಗಳಿಂದ ಮಾತ್ರ ಅಂತ ತಾನು ವೇದ ಪ್ರತಿಪಾದ್ಯ ಅನ್ನೋದನ್ನ ಸ್ವತಃ ಭಗವಂತ ಶ್ರೀಕೃಷ್ಣನ ಹೇಳಿದ್ದಾನೆ. ಹಾಗಾಗಿ ಇಲ್ಲಿ ತ್ರಿಭಿಹಿ ಅಂದ್ರೆ 3ರಿಂದ ಅಂದ್ರೆ 3 ವೇದಗಳಿಂದ ಅಂತ ಅರ್ಥ. ಯಾಕೆಂದ್ರೆ 3 ವೇದಗಳಿಗೆ ತ್ರಯೀ ಅಂತಾನೆ ಹೆಸರಿದೆ. ಹಾಗಾಗಿ ತ್ರಯೀ ವಿದ್ಯಾ ಅಂದ್ರೆ ವೇದ ವಿದ್ಯೆ ಅಂತ ಅರ್ಥ. ವೇದ ವಿದ್ಯೆಯ ಮೂಲಕ 3 ವೇದಗಳ ಮೂಲಕ ಸಂಧಿಂ ಏತ್ಯ ತನ್ನನ್ನ ಚೆನ್ನಾಗಿ ತಿಳಿಯಬೇಕು ಅಂತ ಭಗವಂತನನ್ನ ವೇದಗಳ ಮೂಲಕ 3 ವೇದಗಳ ಮೂಲಕ ತಿಳಿದುಕೊಂಡು ತ್ರಿನಾಚಿಕೇತ 3 ಬಾರಿ ನಚಿಕೇತ ಅಗ್ನಿಯಲ್ಲಿ ಹೋಮ ಮಾಡತಕ್ಕಂತಹ ಉಪಾಸನೆ ಮಾಡತಕ್ಕಂತಹ ಜೀವ ಅಂತ ಅರ್ಥ. ಅಂತಹ ಜೀವ ತ್ರಿಕರ್ಮ ಕೃತ್ ತರತಿ ಜನ್ಮ ಮೃತ್ಯು. 3 ಕರ್ಮಗಳನ್ನ ಮಾಡತಕ್ಕಂಥದ್ದು. ಆ 3 ಕರ್ಮಗಳನ್ನ ಮಾಡಿದರೆ ಜನ್ಮ ಮೃತ್ಯು ತರತಿ. ಜನ್ಮ ಅಂದ್ರೆ ಜನನ, ಮೃತ್ಯು ಅಂದ್ರೆ ಮರಣ. ಅಂದ್ರೆ ಜನನ ಮರಣ ರೂಪವಾಗಿರತಕ್ಕಂತಹ ಸಂಸಾರ ಅಂತ ಅರ್ಥ. ಹಾಗಾಗಿ ಇಂತಹ ಜನನ ಮರಣ ರೂಪವಾಗಿರತಕ್ಕಂತಹ ಸಂಸಾರವನ್ನ ತೀರ್ಥ ಅದನ್ನ ದಾಟತಾನೆ ಅಂತ ತರತಿ ಅದನ್ನು ಹೇಳ್ತಾರೆ. ಏನು ತ್ರಿಕರ್ಮಕೃತ 3 ಕರ್ಮಗಳು ಅಂದ್ರೆ ಏನು, ಅದು ಪುನಃ ಕೃಷ್ಣನೇ ಹೇಳಿದಾಗ ಆಚಾರ್ಯರದನ್ನ ಭಾಷ್ಯದಲ್ಲೇ ಉಲ್ಲೇಖ ಮಾಡ್ತಾರೆ. ಯಜ್ಞ ದಾನ ತಪಃ ಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್ ಅಂತ ಹೇಳ್ತಾರೆ. 3 ವಿಧವಾಗಿರತಕ್ಕಂತಹ ಕರ್ಮಗಳು ಯಾವುದು ಅಂದರೆ ಒಂದು ಯಜ್ಞ, ಮತ್ತೊಂದು ದಾನ, ಮತ್ತೊಂದು ತಪಸ್ಸು. ಈ 3ನ್ನ ತ್ರಿಕರ್ಮಗಳು ಅಂತ ಕೃಷ್ಣ ಹೇಳಿರತಕ್ಕಂಥದ್ದು. ಹಾಗಾಗಿ ಇಂತಹ ಯಜ್ಞ ದಾನ ಕರ್ಮಗಳನ್ನ ಮಾಡಿರತಕ್ಕಂತಹ ವ್ಯಕ್ತಿ ಈ ಉಪಾಸನೆಯನ್ನ 3 ಬಾರಿ ನಚಿಕೇತಾಗ್ನಿಯಲ್ಲಿ ಅಗ್ನಿ ಚಯನವನ್ನ ಮಾಡಿ ವಿಷ್ಣು ವಿದ್ಯೆಯ ಮೂಲಕ ಭಗವಂತನ ಉಪಾಸನೆಯನ್ನ ಮಾಡಿದರೆ ವೇದೋಕ್ತ ಮಾರ್ಗದಿಂದ ಅವನು ಜನ್ಮ ಮೃತ್ಯು ತರತಿ, ಸಂಸಾರವನ್ನ ದಾಟ್ತಾನೆ ಅಂತ ಯಮದೇವರು ಹೇಳ್ತಾರೆ. ಇಲ್ಲಿ ಯಜ್ಞ ದಾನ ತಪಸ್ಸು ಅಂತ 3 ಕರ್ಮಗಳು ಇದ್ದಾವೆ. ಯಜ್ಞ ಅಂದ್ರೆ ಏನು ಯಜ್ಞ, ಅದೇ ಇವಾಗ ಹೇಳಿರತಕ್ಕಂತಹ ನಚಿಕೇತಾಗ್ನಿಯಲ್ಲಿ ಮಾಡತಕ್ಕಂಥ ಯಜ್ಞವೂ ಒಂದು ಯಜ್ಞ. ಆದರೆ ಕೇವಲ ಯಜ್ಞ ಅಂತ ಹೇಳಿದ್ರೆ ಕೇವಲ ಹೋಮ ಹವನ ಯಾಗ ಎಂಬಂತಹ ಅರ್ಥದಲ್ಲಿ ಅಲ್ಲ. ಯಜ್ಞ ಅಂದ್ರೆ ಯಜ ದೇವ ಪೂಜಾ ಅಂತ ಹೇಳತಕ್ಕಂಥದ್ದು. ಭಗವಂತನ ಉಪಾಸನೆ ಅದು ಎಲ್ಲಿ ಮಾಡಿದ್ರೂ ಕೂಡ ಅದು ಯಜ್ಞ ಅಂತ ಅನ್ನಿಸಿಕೊಳ್ಳುತ್ತೆ. ಮನೆಗಳಲ್ಲಿ, ದೇವಸ್ಥಾನ, ಮಠ ಮಂದಿರಗಳಲ್ಲಿ ಭಗವಂತನ ಪ್ರತೀಕಗಳಲ್ಲಿ ಮಾಡತಕ್ಕಂತಹ ಪೂಜೆ ಏನಿದೆ, ಅರ್ಚನೆ, ಅಭಿಷೇಕ, ನೈವೇದ್ಯ, ಸೊ ಈ ಭಗವಂತನ ಪೂಜೆ ಅಂತ ಏನು ಹೇಳ್ತೇವೆ ಅದನ್ನು ಯಜ್ಞ ಅಂತಾನೆ ಕರೆಯತಕ್ಕಂಥದ್ದು, ಯಜ ದೇವ ಪೂಜಾ ಅಂತ. ಹೀಗೆ ಇದು ಒಂದು ವಿಧವಾಗಿರತಕ್ಕಂತಹ ಪೂಜೆ. ಪ್ರತಿಯೊಂದು ಭಗವಂತನ ಪ್ರತೀಕದಲ್ಲಿ ಮಾಡತಕ್ಕಂತಹ ಪೂಜೆಯನ್ನು ಕೂಡ ಯಜ್ಞ ಅಂತ ಹೇಳತಕ್ಕಂಥದ್ದು. ಅಷ್ಟು ಮಾತ್ರ ಅಲ್ಲ, ಮನುಷ್ಯ ತನ್ನ ಜೀವನದಲ್ಲಿ ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ
ಯತ್ ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಅಂತ ಹೇಳಿರ್ತಕ್ಕಂಥ ರೀತಿಯಲ್ಲಿ ಬೆಳಗಿನಿಂದ ಸಾಯಂಕಾಲದವರೆಗೆ ಮತ್ತು ಸಾಯಂಕಾಲದಿಂದ ಮರುದಿವಸ ಬೆಳಗಿನವರೆಗೆ ಏನೇನು ಮನುಷ್ಯ ಜೀವ ಕರ್ಮಗಳನ್ನು ಆಚರಿಸ್ತಾನೋ ಅದೆಲ್ಲವೂ ಕೂಡ ಭಗವಂತನ ಪೂಜೆ ಅಂತ ಅನುಸಂಧಾನ ಮಾಡಬೇಕಂತೆ. ಎಲ್ಲಿಂದ ಆರಂಭಿಸಿ ಬೆಳಗ್ಗೆದ್ದಾಗ ಶ್ವಾಸೋಚ್ಛ್ವಾಸ ಉಸಿರಾಡ್ತಾನೆ, ಉಸಿರಾಟದಿಂದ ಪ್ರಾರಂಭಿಸಿ ರಾತ್ರಿ ಮಲಗುವವರೆಗೂ ಉಸಿರಾಡ್ತಾನೆ ಇರ್ತಾನೆ, ಮಲಗಿದ ಮೇಲೆ ಉಸಿರಾಡ್ತಾನೆ. ಆದರೆ ಮಲಗಿದ ಮೇಲೆ ಬೇರೆ ಯಾವ ಕೆಲಸವನ್ನು ಮಾಡುವುದಿಲ್ಲ, ಶ್ವಾಸೋಚ್ಛ್ವಾಸ ಮಾತ್ರ ಮಾಡ್ತಾನೆ. ಹೀಗೆ ಶ್ವಾಸೋಚ್ಛ್ವಾಸದಿಂದ ಆರಂಭಿಸಿ ಕಣ್ಣು ಪಿಳುಕಿಸುವುದನ್ನು ಸೇರಿಕೊಂಡು ಮಾಡತಕ್ಕಂಥ ಅದು ಒಂದು ಕೆಲಸ. ಒಂದೊಂದು ಸಲಕ್ಕೂ ಒಂದೊಂದು ನಿಮಿಷಕ್ಕೂ ಕೂಡ, ಒಂದು ನಿಮಿಷ ಅಲ್ಲ, ಒಂದೊಂದು ಸೆಕೆಂಡಿಗೂ ಕಣ್ಣನ್ನು ಪಿಳುಕಿಸ್ತಕ್ಕಂಥದ್ದು. ಹಾಗಾಗಿ ಕಣ್ಣು ಪಿಳುಕಿಸುವುದು ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಕ್ರಿಯೆ. ಅದರಲ್ಲಿಯೂ ಕೂಡ ಭಗವಂತನ ಪ್ರೇರಣೆ ಇದೆ. ಅದು ಕೂಡ ಭಗವಂತನ ಪೂಜೆ ಅಂತ ಅನುಸಂಧಾನ ಮಾಡಬೇಕು. ಹೀಗೆ ಲೌಕಿಕವಾಗಲಿ ಅಲೌಕಿಕವಾಗಲಿ ಮನುಷ್ಯ ತನ್ನ ಇಡೀ ಜೀವನದಲ್ಲಿ ಮಾಡತಕ್ಕಂಥ ಪ್ರತಿಯೊಂದು ಕರ್ಮವನ್ನು ಕೂಡ ಪೂಜೆ ಅಂತ ಅನುಸಂಧಾನ ಮಾಡಿದರೆ ಅದು ವಿಶಿಷ್ಟವಾಗಿರತಕ್ಕಂಥ ಯಜ್ಞ ಅಂತ, ಜೀವನವೇ ಒಂದು ಯಜ್ಞ ಅಂತ ಅನ್ನಿಸಿಕೊಳ್ಳುತ್ತೆ. ಊಟ ಮಾಡ್ತೇವೆ, ಉದರದೊಳಗಿರತಕ್ಕಂತಹ ಭಗವಂತ ವೈಶ್ವಾನರ ನಾಮಕನಾಗಿರತಕ್ಕಂಥ ಭಗವಂತನಿಗೆ ನೀಡತಕ್ಕಂತಹ ಆಹಾರ ಅದು ಹೋಮ ಯಜ್ಞ, ವೈಶ್ವಾನರ ಯಜ್ಞ ಅಂತಲೇ ಕರೆಯತಕ್ಕಂಥದ್ದು ಭೋಜನವನ್ನು. ಅಲ್ಲಿಯೂ ಭಗವಂತನ ಪೂಜೆ. ನೀರನ್ನು ಕುಡಿತೇವೆ, ಅದು ಭಗವಂತನ ಪೂಜೆ. ಶ್ವಾಸೋಚ್ಛ್ವಾಸ ಅದು ವಿಶೇಷವಾಗಿ ಮುಖ್ಯ ಪ್ರಾಣದೇವರು ಮಾಡತಕ್ಕಂತಹ ಹಂಸ ಮಂತ್ರ ಯಜ್ಞ ಜಪ, ಅದು ಕೂಡ ಭಗವಂತನ ಪೂಜೆ. ಹೀಗೆ ಮನುಷ್ಯ ದಾಸರು ಹೇಳಿದಾಗೆ ಕಂಡ ಕಂಡದೆಲ್ಲ ಕಮಲನಾಭನ ಮೂರ್ತಿ, ಉಂಡು ಊಟದೆಲ್ಲ ವಿಷ್ಣು ಪೂಜೆ. ನಾವು ನೋಡತಕ್ಕಂಥ ಪ್ರತಿಯೊಂದಕ್ಕೂ ವಸ್ತುವು ಕೂಡ ಭಗವಂತನ ಪ್ರತೀಕ ಅಂತ ಹೇಳ್ತಾರೆ. ಉಂಡು ಹುಟ್ಟದ್ದೆಲ್ಲ ವಿಷ್ಣು ಪೂಜೆ, ಪ್ರತಿಯೊಂದು ಕೂಡ ಭಗವಂತನ ಪೂಜೆ. ಆಚಾರ್ಯರು ಮುಖ್ಯ ಪ್ರಾಣದೇವರು ವಾಸುದೇವನಾಗಿ ಅವತಾರ ಮಾಡಿದಾಗ ಚಿಕ್ಕ ಬಾಲಕ, ಇನ್ನು ಬಾಲಕನಾಗಿರತಕ್ಕಂಥ ವಾಸುದೇವ ತನ್ನ ಮನೆಯಲ್ಲಿ ಇರತಕ್ಕಂಥ ಎಲ್ಲ ಜಡ ಪದಾರ್ಥಗಳಿಗೆ, ಕಂಬ, ಗೋಡೆ, ಮರ, ಏನೇನು ಪದಾರ್ಥಗಳಿದ್ದಾವೆ ಎಲ್ಲದಕ್ಕೂ ಕೂಡ ನಮಸ್ಕಾರ ಮಾಡ್ತಾ ಇರ್ತಾನೆ ವಾಸುದೇವ. ನೋಡ್ತಾರೆ ತಂದೆ, ಏನು ದೇವರ ಕೋಣೆಯಲ್ಲಿ ದೇವರ ಪ್ರತೀಕಗಳಿಗೆ ನಮಸ್ಕಾರ ಮಾಡತಕ್ಕಂಥದ್ದು ಸರಿ, ದೇವರಿಗೆ ನಮಸ್ಕಾರ ಮಾಡ್ತೇವೆ ಅಂತ ಹೇಳ್ಬೋದು. ಅದು ಬಿಟ್ಟು ಮನೆಯಲ್ಲಿರ್ತಕ್ಕಂಥ ಇರೋ ಎಲ್ಲ ಪದಾರ್ಥಗಳಿಗೆ, ವಸ್ತುಗಳಿಗೆ, ಜಡ ವಸ್ತುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ವಾಸುದೇವ. ಯಾಕೆ ಮಾಡ್ತಾನೆ ಕೇಳಿಬಿಡ್ತಾರೆ. ಏನು ವಾಸುದೇವ, ಇದಕ್ಕೆಲ್ಲ ಯಾಕೆ ನಮಸ್ಕಾರ ಮಾಡ್ತಾ ಇದೆಯಾ, ಯಾರಿಗೆ ನಮಸ್ಕಾರ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ಆಚಾರ್ಯರು ವಾಸುದೇವ ಹೇಳ್ತಾನೆ, ಸ್ವವಸ್ತು ಪ್ರಣತಿಂ ವ್ಯಧಾ. ಮಧ್ವಜದಲ್ಲಿ ಪಂಡಿತಾಚಾರ್ಯರು ಹೇಳ್ತಾರೆ ವಾಸುದೇವನ ಉತ್ತರ ಹೀಗಿತ್ತಂತೆ, ಸ್ವವಸ್ತು ಪ್ರಣತಿಂ ವ್ಯಧಾಂ, ಇದು ನನ್ನ ವಸ್ತು, ನನ್ನ ವಸ್ತುವಿಗೆ ನಾನು ನಮಸ್ಕಾರ ಮಾಡ್ತೇನೆ. ವಸ್ತು ಅಂದರೆ ನಾವು ಅಂದುಕೊಳ್ಳಿರತಕ್ಕಂಥದ್ದು ಜಡ ವಸ್ತು, ನಿರ್ಜೀವವಾಗಿರತಕ್ಕಂಥ ಪದಾರ್ಥವನ್ನ ವಸ್ತು ಅಂತ ಕರಿತೇವೆ. ಆದರೆ ಜ್ಞಾನಿಗಳ, ಆಚಾರ್ಯರ, ವಾಸುದೇವನ ಚಿಂತನೆ ಬೇರೆ. ವಸ್ತು ಅಂದರೆ ನಿರ್ಜೀವ ಪದಾರ್ಥ ಅಲ್ಲ. ವಸತಿ ಇತಿ ವಸ್ತು. ವಸತಿ ಅಂದರೆ ಯಾರು ಎಲ್ಲ ಕಡೆ ವಾಸ ಮಾಡಿಕೊಂಡಿರ್ತಾನೋ ಅವನೇ ನಿಜವಾಗಿರತಕ್ಕಂತಹ ವಸ್ತು. ನಾವು ಈಗ ಯಾವುದನ್ನ ನಿರ್ಜೀವ ಪದಾರ್ಥವನ್ನ ವಸ್ತು ಅಂತ ಕರಿತೇವೆ, ಅದು ಎಲ್ಲಿ ಇರುತ್ತೆ ಅದೇ ಸ್ಥಳದಲ್ಲಿ ಇರುತ್ತೆ. ಮತ್ತೊಂದು ಕಡೆ ಹೋಗಬೇಕಾದ್ರೆ ನಾವು ಅದನ್ನು ಎತ್ತಿಕೊಂಡು ಹೋಗಬೇಕು. ಅದು ನಿರ್ಜೀವ ಆದ್ದರಿಂದ ಚಲನ ಶಕ್ತಿ ಇಲ್ಲ. ಆದರೆ ಭಗವಂತ ಹಾಗೆ ಅಲ್ಲ, ಎಲ್ಲ ಕಡೆ ಎಲ್ಲ ಕಾಲದಲ್ಲಿಯೂ ಕೂಡ ಇರತಕ್ಕಂಥದ್ದು ಭಗವಂತ. ಆದ್ದರಿಂದ ಯಾವುದು ಎಲ್ಲ ಕಡೆ ಇದೆಯೋ, ಎಲ್ಲ ಕಾಲದಲ್ಲಿ ಇದೆಯೋ ಅದು ನಿಜವಾಗಿರತಕ್ಕಂತಹ ವಸ್ತು. ಜಡ ವಸ್ತು ಅದು ವಸ್ತುವೇ ಅಲ್ಲ, ನಿಜವಾಗಿರತಕ್ಕಂಥ ವಸ್ತು ಅಂದರೆ ಭಗವಂತ. ಆದ್ದರಿಂದ ಸ್ವವಸ್ತು ಪ್ರಣತಿಂ ವ್ಯಧಾಂ, ನನ್ನ ವಸ್ತುವಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾನೆ. ಹೀಗೆ ನಾವು ನೋಡಿರತಕ್ಕಂಥ ಪ್ರತಿಯೊಂದು ಪದಾರ್ಥವೂ ಕೂಡ ಭಗವಂತನ ಪ್ರತೀಕ ಅಂತ ಚಿಂತನೆ ಮಾಡತಕ್ಕಂಥದ್ದು. ನಾವು ಮಾಡತಕ್ಕಂಥ ಪ್ರತಿಯೊಂದು ಕರ್ಮವೂ ಕೂಡ ಭಗವಂತನ ಪೂಜೆ ಅಂತ ಅನುಸಂಧಾನ ಮಾಡಿ ಅಂದರೆ ಅದು ವಿಶಿಷ್ಟವಾಗಿರತಕ್ಕಂಥ ಜೀವನ ಯಜ್ಞ ಅಂತ ಅನ್ನಿಸಿಕೊಳ್ಳುತ್ತೆ. ಅಂತಹ ಜೀವನವನ್ನ ಯಜ್ಞ ರೂಪದಲ್ಲಿ ಚಿಂತನೆ ಮಾಡಿ ಅನುಸಂಧಾನ ಮಾಡಿ ಅದನ್ನು ಬದುಕಿರತಕ್ಕಂಥದ್ದು ಜ್ಞಾನಿಗಳು, ಋಷಿಮುನಿಗಳು ಅಂತ. ಹಾಗಾಗಿ ಯಜ್ಞ ಅಂತ ಹೇಳ್ಬಿಟ್ರೆ ಯಜ ದೇವ ಪೂಜಾ, ಕೇವಲ ಅಗ್ನಿಕುಂಡದಲ್ಲಿ ಮಾಡತಕ್ಕಂತಹ ಹವಿಸ್ಸಾದಿಗಳನ್ನು ಹಾಕಿ ಮಾಡತಕ್ಕಂತಹ ಹೋಮ ಹವನಾದಿಗಳು ಮಾತ್ರ ಯಜ್ಞ ಅಲ್ಲ. ಯಜ್ಞ ಅಂತ ಹೇಳ್ಬಿಟ್ರೆ ಭಗವಂತನ ಪೂಜೆ ಅಂತ ಅರ್ಥ. ಆಮೇಲೆ ಯಜ್ಞ ಶಬ್ದಕ್ಕೆ ಮತ್ತೊಂದು ಸಂಗತಿಕರಣ, ಯಜ ದೇವ ಪೂಜಾ ಸಂಗತಿಕರಣ ದಾನೇಶು ಅಂತ ಇದೆ ಧಾತು. ಸಂಗತಿಕರಣ ಅಂದ್ರೆ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಸಂಗತರಾಗಿ ಮಾಡತಕ್ಕಂತಹ ಕರ್ಮ ಕ್ರಿಯೆ ಅಂತ ಅರ್ಥ. ಅದು ಯಾವುದು ಅಂದ್ರೆ ಜ್ಞಾನ ಕಾರ್ಯ.
ಊಟ ಮಾಡುವಾಗಲೂ ಕೂಡ ಎಲ್ಲರೂ ಕೂಡ ಸೇರಿಕೊಂಡು ಊಟ ಮಾಡ್ತೇವೆ. ಆದರೆ ಅದು ವಿಶೇಷವಾಗಿರತಕ್ಕಂತಹ ಯಜ್ಞ, ವೈಶ್ವಾನರ ಯಜ್ಞ ಅಂತ ಅನ್ನಿಸಿಕೊಳ್ಳಬಹುದು. ವಿಶಿಷ್ಟವಾಗಿರತಕ್ಕಂತಹ ಯಜ್ಞ ಅಂದ್ರೆ ಅಲ್ಲಿ ಜ್ಞಾನ ಯಜ್ಞ, ಜ್ಞಾನ ಕಾರ್ಯ. ಪಾಠ ಪ್ರವಚನವನ್ನು ಹೇಳತಕ್ಕಂತಹ ಅಧ್ಯಾಪಕ ಆಚಾರ್ಯ ಒಂದು ಕಡೆ ಆದರೆ ಅದನ್ನು ಆಲಿಸತಕ್ಕಂತಹ ಶಿಷ್ಯ ಸಮೂಹ ಮತ್ತೊಂದು ಕಡೆ. ಹೀಗೆ ಗುರು ಶಿಷ್ಯ ಇಬ್ಬರೂ ಕೂಡ ಸೇರಿಕೊಂಡು ಸಂಗತರಾಗಿ ಒಟ್ಟಾಗಿ ಮಾಡತಕ್ಕಂತಹ ಜ್ಞಾನ ಕಾರ್ಯ ಏನಿದೆ ಅದು ಒಂದು ವಿಶಿಷ್ಟವಾಗಿರತಕ್ಕಂತಹ ಯಜ್ಞ. ಭಗವಂತನಿಗೆ ಅದು ಬಹಳ ಇಷ್ಟ ಅಂತೆ. ಭಗವಂತ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಯಾವುದೇ ಕರ್ಮವನ್ನ ಮಾಡಿದರೂ ಕೂಡ ಸರ್ವಾಣಿ ಕರ್ಮಾಣಿ ಜ್ಞಾನೇ ಪರಿಸಮಾಪ್ಯತೆ. ಜ್ಞಾನ ಕಾರ್ಯವನ್ನ ಮಾಡಿದಾಗಲೇ ಒಂದು ಕ್ರಿಯೆ, ಒಂದು ಕಾರ್ಯ, ಸತ್ಕಾರ್ಯ ಅದು ಪರಿಪೂರ್ಣ ಅಂತ ಆಗತ್ತೆ. ಹಾಗಾಗಿ ಸಂಗತೀಕರಣ ಅಂದ್ರೆ ಸಮಗ್ರವಾಗಿ ಸಂಗತರಾಗಿ ಮಾಡತಕ್ಕಂಥ ಯಜ್ಞ ಅಂದ್ರೆ ಅದು ಜ್ಞಾನ ಯಜ್ಞ ಅಂತ ಅನ್ನಿಸಿಕೊಳ್ಳತಕ್ಕಂಥದ್ದು. ಮತ್ತೊಂದು ದಾನೇಶು, ದಾನ ಎಂಬಂತ ಅರ್ಥದಲ್ಲಿಯೂ ಕೂಡ ಯಜ್ಞ ಶಬ್ದ ಬಳಕೆ ಇದೆ. ಹೀಗೆ 3 ಕರ್ಮಗಳು ಅಂದ್ರೆ ಮೊದಲನೇದಾಗಿ ಯಜ್ಞ ಅಂತ ಉಲ್ಲೇಖ ಮಾಡ್ತಾರೆ. ಆನಂತರ ದಾನ ಅಂತಾನೆ ಬರುತ್ತೆ. ದಾನ ಅಂದ್ರೆ ಏನು? ಇನ್ನೊಬ್ಬರಿಗೆ ಕೊಡತಕ್ಕಂಥದ್ದು. ನಮ್ಮಲ್ಲಿರುವಂತಹ ವಸ್ತುವನ್ನ ಮತ್ತೊಬ್ಬರಿಗೆ ಕೊಡತಕ್ಕಂಥದ್ದು. ಮತ್ತೊಬ್ಬರಿಗೆ ಅಂದ್ರೆ ಯಾರಿಗೆ ಯಾವ ವಸ್ತುವಿನ ಅವಶ್ಯಕತೆ ಇದೆಯೋ ಆ ವಸ್ತುವನ್ನ, ಆ ಪದಾರ್ಥವನ್ನ ನೀಡತಕ್ಕಂಥದ್ದು. ಅಂತಹ ನೀಡಿ ಪೀಪಲ್ ಅಂತ ಏನು ಹೇಳ್ತೇವಲ್ವ, ಅಂತಹ ಅಗತ್ಯ ಇರೋವರಿಗೆ ನೀಡತಕ್ಕಂತಹ ಏನು ಕ್ರಿಯೆ ಇದೆ ಅದನ್ನ ದಾನ ಅಂತ ಕರೆಯತಕ್ಕಂಥದ್ದು. ಹಾಗಾಗಿ ಹಸಿದವನಿಗೆ ಅನ್ನವನ್ನ ಕೊಟ್ಟರೆ ಅನ್ನದಾನ ಅಂತ ಅನ್ನಿಸಿಕೊಳ್ಳುತ್ತೆ. ವಿದ್ಯಾರ್ಥಿಗೆ ನೀಡತಕ್ಕಂತಹ ವಿದ್ಯೆ ವಿದ್ಯಾದಾನ, ಜ್ಞಾನದಾನ ಅಂತ ಅನ್ನಿಸಿಕೊಳ್ಳುತ್ತೆ. ಸಂಪತ್ತು, ಧನ ಅವಶ್ಯಕತೆ ಇದೆ, ದುಡ್ಡಿನ ಅವಶ್ಯಕತೆ ಇದೆ, ಅವನಿಗೆ ನೀಡತಕ್ಕಂತಹ ಆ ದುಡ್ಡು ಏನಿದೆ ಅದು ದ್ರವ್ಯದಾನ ಅಂತ ಅನ್ನಿಸಿಕೊಳ್ಳುತ್ತೆ. ಹೀಗೆ ಯಾರ್ಯಾರಿಗೆ ಯಾವುದರ ಅವಶ್ಯಕತೆ ಇದೆ ಅದನ್ನ ಕೊಟ್ರೆ ಅದನ್ನ ದಾನ ಅಂತ ಕರೆಯತಕ್ಕಂಥದ್ದು. ಧರ್ಮ ಕ್ಷರತಿ ಕೀರ್ತನಾತ್. ಯಾರಿಗೆ ಯಾವುದೇ ವಸ್ತುವನ್ನ ದಾನದ ರೂಪದಲ್ಲಿ ಕೊಟ್ಟರೂ ಕೂಡ ಅದನ್ನ ಘಂಟಾಘೋಷವಾಗಿ ಹೇಳಿಕೊಳ್ಳಬಾರದು ಅಂತ ಹೇಳ್ತಾರೆ. ಅಯ್ಯೋ ನಾನು ಅದನ್ನು ಕೊಟ್ಟೆ, ಇದನ್ನು ಕೊಟ್ಟೆ, ಅಷ್ಟು ದಾನ ಮಾಡಿದೆ, ಅಷ್ಟು ಡೊನೇಷನ್ ಕೊಟ್ಟಿದ್ದೇನೆ ಅಂತ ಕೊಟ್ಟಿರ್ತಕ್ಕಂಥದ್ದನ್ನ ಹೇಳಬಾರದು ಅಂತ. ಯಾಕೆಂದ್ರೆ ಧರ್ಮ ಕ್ಷರತಿ, ಕೊಟ್ಟಿರ್ತಕ್ಕಂತಹ ದಾನದಿಂದ ಬಂದಿರತಕ್ಕಂತಹ ಪುಣ್ಯ, ದಾನ ಧರ್ಮ ಅಂತಾನೆ ಹೇಳ್ತೇವೆ. ಆ ಬಂದಿರತಕ್ಕಂತಹ ಪುಣ್ಯ ಏನಾಗುತ್ತೆ, ಸೋರಿ ಹೋಗುತ್ತೆ ಅಂತ ಹೇಳ್ತಾರೆ. ಹೆಸರು ಕೀರ್ತಿ ಬೇಕಾದಷ್ಟು ಬರುತ್ತೆ ಹೇಳಿಕೊಂಡ್ರೆ, ಅದು ಲೌಕಿಕವಾಗಿ ಏನು ಸಿಗಬೇಕೋ ಅದು ಸಿಗುತ್ತೆ. ಆದರೆ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಪುಣ್ಯ ಸಂಪಾದನೆ ಏನಾಗುತ್ತೆ ಅದು ಸೋರಿ ಹೋಗತಕ್ಕಂತಹದ್ದು ಕೊಟ್ಟಿರತಕ್ಕಂತಹ ದಾನವನ್ನ ಹೇಳಿಕೊಳ್ಳುವುದರಿಂದ. ಆದ್ದರಿಂದ ಅದು ವಿಶಿಷ್ಟವಾಗಿರತಕ್ಕಂತಹ ದಾನ ಅಂತ ಅನ್ನಿಸಿಕೊಳ್ಳಬೇಕಾದ್ರೆ ನಿಸ್ವಾರ್ಥ ಭಾವನೆಯಿಂದ ಯಾವುದೇ ರೀತಿಯಾಗಿರತಕ್ಕಂತಹ ಫಲಾಪೇಕ್ಷೆ ಇಲ್ಲದೆ ಮಾಡತಕ್ಕಂತಹ ದಾನ ಅದು ಯಥಾರ್ಥ ನಿಜವಾಗಿರತಕ್ಕಂತಹ ದಾನ ಅಂತ ಅನ್ನಿಸಿಕೊಳ್ಳುತ್ತೆ. 2 ಯಜ್ಞದಾನ, 3ನೇದು ತಪಸ್ಸು ಅಂತ ಹೇಳಿದ್ದಾರೆ. ಈ 3 ಕರ್ಮಗಳನ್ನ ಮಾಡತಕ್ಕಂತಹ ಜೀವ ಅಂತ ಅದನ್ನ ಉಪನಿಷತ್ ಹೇಳುತ್ತೆ. ತಪಸ್ಸು ಅಂದ್ರೆ ಮತ್ತೆ ಅದು ಕೂಡ ತ್ರಿವಿಧವಾಗಿರತಕ್ಕಂತಹ ತಪಸ್ಸು ಅಂತ ಹೇಳ್ತಾರೆ. ತ್ರಿಕರ್ಣ ಪೂರ್ವಕವಾಗಿ 3 ಕರ್ಣಗಳಿಂದ 3 ಇಂದ್ರಿಯಗಳಿಂದ ಮಾಡತಕ್ಕಂತಹ ಪೂಜೆ ಅದನ್ನ ತಪಸ್ಸು ಅಂತ ಕರೆಯತಕ್ಕಂಥದ್ದು. ದೈಹಿಕ ತಪಸ್ಸು, ಶಾರೀರಿಕ ತಪಸ್ಸು ಅಂತ ಹೇಳ್ತೇವೆ, ಶರೀರದಿಂದ ಮಾಡತಕ್ಕಂಥದ್ದು. ವಾಚಿಕ ತಪಸ್ಸು, ಬಾಯಿಯಿಂದ ಮುಖದಿಂದ ಮಾಡತಕ್ಕಂಥದ್ದು. ಮಾನಸಿಕ ತಪಸ್ಸು, ಮನಸ್ಸಲ್ಲಿ ಮಾಡತಕ್ಕಂತಹ ಚಿಂತನೆ. ಹೀಗೆ ತ್ರಿವಿಧವಾಗಿರತಕ್ಕಂತಹ ತಪಸ್ಸು ಅಂತ ಕರೆಯತಕ್ಕಂಥದ್ದು. ಅಲ್ಲಿ ಹೇಳುವಾಗ ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚ ಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ ಅಂತ. ಕಾಯಿಕ ತಪಸ್ಸು, ದೈಹಿಕ ತಪಸ್ಸು, ಶಾರೀರಿಕ ತಪಸ್ಸು ಅಂದ್ರೆ ಏನು ಅದನ್ನು ಹೇಳ್ತಾರೆ. ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ, ದೇವ ಪೂಜನಂ, ಭಗವಂತನ ಪೂಜೆ, ವಿಶಿಷ್ಟವಾಗಿರತಕ್ಕಂತಹ ಭಗವಂತನ ಆರಾಧನೆ ಅದೇ ಒಂದು ದೊಡ್ಡ ತಪಸ್ಸು. ಅದರ ನಂತರದಲ್ಲಿ ದ್ವಿಜ ಪೂಜನಂ, ದ್ವಿಜ ಅಂದ್ರೆ ಜ್ಞಾನಿಯಾಗಿರತಕ್ಕಂತಹ ವಿಪ್ರ ಅಂತ ಅರ್ಥ. ಅಂತಹ ಜ್ಞಾನಿಯಾಗಿರತಕ್ಕಂತಹ ವಿಪ್ರನ ಪೂಜೆ ಅದು ಒಂದು ದೊಡ್ಡ ತಪಸ್ಸು. ಆಮೇಲೆ ಗುರು ಅಂತ ಹೇಳ್ತಾರೆ, ಗುರು ಕೂಡ ಜ್ಞಾನಿ. ಹಾಗಾಗಿ ಜ್ಞಾನಿಯಾಗಿರತಕ್ಕಂತಹ ಗುರುವಿನ ಪೂಜೆ ಇದೆ ಅಲ್ವಾ, ಅದು ಕೂಡ ವಿಶಿಷ್ಟವಾಗಿರತಕ್ಕಂತಹ ತಪಸ್ಸು.
ಇನ್ನು ಪ್ರಾಜ್ಞ ಅಂತ ಇದೆ. ದ್ವಿಜ ಅಂದರೆ ಜ್ಞಾನಿ, ಗುರು ಅಂದರೆ ಜ್ಞಾನಿಯಾಗಿರತಕ್ಕಂತಹ ಗುರುಗಳು ಅಂತ ಅರ್ಥ. ಪ್ರಾಜ್ಞ ಅಂತ ಹೇಳ್ಬಿಟ್ರೆ ಅದಕ್ಕಿಂತಲೂ ವಿಶಿಷ್ಟವಾಗಿರತಕ್ಕಂಥದ್ದು. ಅಂದರೆ ಪ್ರಪಂಚ ಅಂತ ಅರ್ಥ. ಪ್ರಾಜ್ಞ ಅಂದರೆ ಪ್ರಪಂಚಕ್ಕೆ ಜ್ಞಾನವನ್ನು ನೀಡತಕ್ಕಂತಹ ಗುರು, ವಿಶ್ವಗುರು, ಜಗದ್ಗುರುಗಳು ಅಂತ ಆಚಾರ್ಯರನ್ನ ಕರಿತೇವೆ. ಹಾಗಾಗಿ ಅಂತಹ ಆಚಾರ್ಯರೇ ಮಹಾಪ್ರಾಜ್ಞರು ಅಂತ. ಅವರ ಪೂಜೆ ವಿಶಿಷ್ಟವಾಗಿರತಕ್ಕಂತಹ ತಪಸ್ಸು. ಇಷ್ಟು ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ, ಇದನ್ನ ತಪಸ್ಸು ಅಂತ ಕರೀತಾರೆ. ಆಮೇಲೆ ಶೌಚಂ, ಶುಚಿಯಾಗಿರತಕ್ಕಂಥದ್ದು, ಅದು ಕೂಡ ಅಷ್ಟೇ. ದೈಹಿಕವಾಗಿ ಶುಚಿತ್ವ, ವಾಚಿಕ ಶುಚಿತ್ವ, ಮಾನಸಿಕ ಶುಚಿತ್ವ. ದೈಹಿಕ ಶುಚಿತ್ವ ವಿಶಿಷ್ಟವಾಗಿ ನಾವೇನು ಮಡಿ ಅಂತ ಹೇಳ್ತೇವೆ, ಆ ಮಡಿಯನ್ನು ಮಾತ್ರ ಶುಚಿ ಅಂತಲ್ಲ, ವಿಶೇಷವಾಗಿ ಮಾನಸಿಕ ಶುಚಿತ್ವವನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ದೈಹಿಕ ಶುಚಿತ್ವ. ಹಾಗಾಗಿ ಅದು ಒಂದು. ವಾಚಿಕ ಶುಚಿತ್ವ, ಮಾತು ಯಾವಾಗಲೂ ಕೂಡ ಒಳ್ಳೆಯ ಶಬ್ದಗಳನ್ನೇ, ಒಳ್ಳೆಯ ಮಾತನ್ನೇ ಆಡ್ತಕ್ಕಂಥದ್ದು ವಾಚಿಕ ಶುಚಿತ್ವ. ಮಾನಸಿಕ ಶುಚಿತ್ವ ಅಂತ ಹೇಳಿಬಿಟ್ರೆ ಮನಸ್ಸಲ್ಲಿಯೂ ಕೂಡ ಒಳ್ಳೆಯದನ್ನೇ ಚಿಂತನೆ ಮಾಡತಕ್ಕಂಥದ್ದು, ಒಳ್ಳೆಯ ಆಲೋಚನೆ ಮಾಡತಕ್ಕಂಥದ್ದು, ಭಗವಂತನ ನಿರಂತರವಾಗಿರತಕ್ಕಂತಹ ಚಿಂತನೆ, ಸ್ಮರಣೆ ಇದೆ ಅಲ್ವಾ, ಇದು ಮಾನಸಿಕವಾಗಿರತಕ್ಕಂಥ ಶುಚಿತ್ವ ಅಂತ ಹೇಳ್ತಾರೆ. ಆಮೇಲೆ ಆರ್ಜವಂ ಅಂತ ಇದೆ. ಆರ್ಜವಂ ಅಂದರೆ ರುಜುತ್ವ ಅಂತ ಅರ್ಥ. ನಡೆ ಮತ್ತು ನುಡಿ, ನುಡಿದಂತೆ ನಡೆ ಅಂತ ಹೇಳೋದಿಲ್ವಾ, ಹಾಗಾಗಿ ಏನು ಹೇಳ್ತೇವೆ ಅದೇ ರೀತಿ ನಡ್ಕೊಳ್ಬೇಕು ಅಂತ. ಮತ್ತು ಹೇಳುವುದೇನು, ಏನೇನು ಹೇಳಿಬಿಟ್ಟು ಕೆಟ್ಟದ್ದನ್ನು ಹೇಳಿ ಕೆಟ್ಟದ್ದನ್ನು ಮಾಡತಕ್ಕಂಥದ್ದು ಅಲ್ಲ, ರುಜುವಾಗಿರತಕ್ಕಂಥದ್ದು, ಸತ್ಯವಾಗಿರತಕ್ಕಂಥ ಮಾತನ್ನಾಡತಕ್ಕಂಥದ್ದು, ಸತ್ಯವಾಗಿ ಪ್ರಾಮಾಣಿಕವಾಗಿ ನಡ್ಕೊಳ್ಳತಕ್ಕಂಥದ್ದು. ಹೀಗೆ ನಡೆ ನುಡಿಯಲ್ಲಿ ಏಕರೂಪತೆ ಅಂತ ಏನು ಹೇಳ್ತೇವೆ ಅದನ್ನು ಆರ್ಜವಂ ಅಂತ ಕರೀತಾರೆ. ಆಮೇಲೆ ಬ್ರಹ್ಮಚರ್ಯಂ ಅಂತ, ಇದೆಲ್ಲಕ್ಕೂ ಬೇಕಾಗಿರತಕ್ಕಂಥದ್ದು ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಬ್ರಹ್ಮಚರ್ಯ ಅಂದರೆ ಒಂದು ದೈಹಿಕವಾಗಿರತಕ್ಕಂಥ ಬ್ರಹ್ಮಚರ್ಯದ ಅನುಷ್ಠಾನ, ನೈಷ್ಠಿಕ ಬ್ರಹ್ಮಚರ್ಯದ ಅನುಷ್ಠಾನ ಒಂದು. ಆದರೆ ಬ್ರಹ್ಮಚರ್ಯ ಅಂದರೆ ಬ್ರಹ್ಮಣಿ ಚರಣಂ ಅಂತ ಹೇಳ್ತಾರೆ. ಬ್ರಹ್ಮ ಅಂದರೆ ಪರಬ್ರಹ್ಮ, ಬ್ರಹ್ಮಚರ್ಯ ಅಂದರೆ ಆ ಭಗವಂತನ ಬಗ್ಗೆ, ಚರಣ ಅಂದರೆ ಚರಗತಿ, ಭಗವಂತನ ಬಗ್ಗೆ ಸರಿಯಾಗಿರ್ತಕ್ಕಂತಹ ಜ್ಞಾನ, ಭಗವಂತನನ್ನ ಯಥಾರ್ಥವಾಗಿ ತಿಳ್ಕೊಳ್ಳತಕ್ಕಂತಹದ್ದು ಇದೆ ಅಲ್ವಾ, ಅದನ್ನ ಬ್ರಹ್ಮಚರ್ಯ ಅಂತ ಕರೀತಾರೆ. ಆ ಭಗವಂತನನ್ನು ಯಥಾರ್ಥವಾಗಿ ತಿಳ್ಕೊಳ್ಬೇಕಾದ್ರೆ ಹೇಗೆ ತಿಳ್ಕೊಳ್ಬೇಕು, ಏನು ಮಾಡಬೇಕು ಅಂದ್ರೆ ಪುನಃ ಬ್ರಹ್ಮಚರ್ಯದಿಂದಲೇ ಅದನ್ನ ತಿಳ್ಕೊಳ್ಳತಕ್ಕಂತಹದ್ದು. ಬ್ರಹ್ಮಚರ್ಯ ಅಂದ್ರೆ ಏನು ಹಾಗೆ ಮತ್ತೆ ಹೇಳ್ತಾರೆ. ಬ್ರಹ್ಮ ಅಂದ್ರೆ ಭಗವಂತ ಬ್ರಹ್ಮ, ಭಗವಂತನನ್ನ ತಿಳಿಸಿಕೊಡತಕ್ಕಂತಹ, ಹಿಂದೆ ನೋಡಿದಾಗೆ ವೇದಗಳ ಮೂಲಕ ಭಗವಂತನನ್ನ ತಿಳಿಯಬೇಕು. ಆ ಭಗವಂತನನ್ನ ತಿಳಿಸಿಕೊಡತಕ್ಕಂತಹ ವೇದಗಳು ಕೂಡ ಬ್ರಹ್ಮ ಅಂತ ಅನ್ನಿಸಿಕೊಳ್ತಾರೆ. ಬೃಹ ಜಾತಿ ಜೀವ ಕಮಲಾಸನ ಶಬ್ದ ರಾಶಿಷು ಅಂತ ಧಾತು. ಬ್ರಹ್ಮ ಶಬ್ದಕ್ಕೆ ಶಬ್ದ ರಾಶಿ, ಶಬ್ದ ರಾಶಿ ಅಂದ್ರೆ ವೇದಗಳು ಅಂತ ಅರ್ಥ. ಹಾಗಾಗಿ ಬ್ರಹ್ಮ ಶಬ್ದಕ್ಕೆ ವೇದಗಳು ಅಂತ ಅರ್ಥ. ಬ್ರಹ್ಮಚರ್ಯ ಅಂದ್ರೆ ಆ ವೇದಗಳ ಮೂಲಕ ಭಗವಂತನ ಅರಿವು. ಹಾಗಾಗಿ ಪರಬ್ರಹ್ಮನಾಗಿರತಕ್ಕಂತಹ ಭಗವಂತನ ತಿಳಿವು ಬ್ರಹ್ಮಚರ್ಯ. ಅದಕ್ಕೋಸ್ಕರ ವೇದಗಳ ಅಧ್ಯಯನ, ಅದು ಕೂಡ ಬ್ರಹ್ಮಚರ್ಯ ಅಂತ ಅನಿಸಿಕೊಳ್ಳುತ್ತೆ. ಹಾಗಾಗಿ ಭಗವಂತನನ್ನ ತಿಳಿಯಬೇಕಾದರೆ ವೇದಾಧ್ಯಯನ ಮಾಡಬೇಕು. ವೇದಾಧ್ಯಯನಕ್ಕೋಸ್ಕರ ನೈಷ್ಠಿಕ ಬ್ರಹ್ಮಚರ್ಯ, ಶಾರೀರಿಕ ಬ್ರಹ್ಮಚರ್ಯವನ್ನ ಮಾಡತಕ್ಕಂಥದ್ದು. ಹೀಗಾಗಿ ಅದು ವಿಶಿಷ್ಟವಾಗಿರತಕ್ಕಂಥ ತಪಸ್ಸು ಅಂತ ಅನಿಸಿಕೊಳ್ಳುತ್ತೆ ಬ್ರಹ್ಮಚರ್ಯಂ. ಆಮೇಲೆ ಅಹಿಂಸಾಚ ಅಂತ ಕರೀತಾರೆ. ಅಹಿಂಸೆ ಹಾಗೇನು ಮತ್ತೆ ಇಲ್ಲಿಯೂ ಕೂಡ ಅಹಿಂಸಾ ಅಂತ ಬಂದಾಗ ತ್ರಿವಿಧವಾಗಿರತಕ್ಕಂತಹ ಅಹಿಂಸೆ, 3 ವಿಧವಾಗಿರತಕ್ಕಂತಹ ಅಹಿಂಸೆಯನ್ನ ಉಲ್ಲೇಖ ಮಾಡತಕ್ಕಂತಹ ಅದು ಶಾಸ್ತ್ರ. ಶಾರೀರಿಕ, ವಾಚಿಕ ಮತ್ತು ಮಾನಸಿಕ ಅಹಿಂಸೆ ಅಂತ. ಏನು, ಇನ್ನೊಬ್ಬರಿಗೆ ದೈಹಿಕವಾಗಿ ಹಿಂಸೆ ಮಾಡದೇ ಇರತಕ್ಕಂತಹದ್ದು, ಇದು ದೈಹಿಕವಾಗಿರತಕ್ಕಂತಹ ಅಹಿಂಸೆ. ಇನ್ನು ವಾಚಿಕವಾಗಿರ್ತಕ್ಕಂಥ ಅಹಿಂಸೆ ಅಂದರೆ ಬೇರೆಯವರಿಗೆ ಕೆಟ್ಟದ್ದನ್ನ ಆಡದೇ ಇರತಕ್ಕಂಥದ್ದು. ನಾವು ಆಡಿರತಕ್ಕಂಥ ಮಾತಿನಿಂದ ಬೇರೊಬ್ಬರ ಮನಸ್ಸಿಗೆ ನೋವಾಗದೇ ಇರತಕ್ಕಂಥ ಮಾತು, ಅದು ವಾಚಿಕ ಅಹಿಂಸೆ ಅಂತ ಕರೀತಾರೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಂ ಹಿತಂ ಚ ಯತ್ ಅಂತ. ಸ್ವಾಧ್ಯಾಯಾಭ್ಯಸನಂ ಚೈವ ವಾಚಿಕಂ ತಪ ಅಹಿಂಸಾ ಅಂತ ಹೇಳ್ತಾರೆ. ಏನು ಅನುದ್ವೇಗಕರಂ ವಾಕ್ಯಂ ಅಂತ, ಇನ್ನೊಬ್ಬರಿಗೆ ನಾವು ಆಡಿರತಕ್ಕಂಥ ಮಾತು ಅದು ಉದ್ವೇಗವನ್ನ, ಟೆನ್ಷನ್ ಅಂತ ಹೇಳ್ತೇವಲ್ವ, ಅದನ್ನ ಮಾಡಬಾರದು.
ಅಂತಹ ವಾಕ್ಯ ಮತ್ತು ಸತ್ಯಂ ಪ್ರಿಯ ಹಿತಂಚ ಯತ್, ಸತ್ಯವಾಗಿರತಕ್ಕಂಥ ಮಾತು ಅದು ಇನ್ನೊಬ್ಬರಿಗೆ ಹಿತವನ್ನು ಉಂಟು ಮಾಡಬೇಕು, ಪ್ರಿಯವನ್ನ ಒಳ್ಳೆಯದನ್ನು ಮಾಡಬೇಕು. ಅಂತಹ ಮಾತನ್ನಾಡತಕ್ಕಂಥದ್ದು ಅದು ವಿಶಿಷ್ಟವಾಗಿರತಕ್ಕಂತಹ ವಾಚಿಕ ಅಹಿಂಸೆ, ಅದು ಯಾರಿಗೂ ಹಿಂಸೆಯನ್ನು ಮಾಡದೇ ಇರತಕ್ಕಂತಹದ್ದು ಅಂತ ಹೇಳ್ತಾರೆ. ಇನ್ನು ಮಾನಸಿಕವಾಗಿರತಕ್ಕಂಥ ಅಹಿಂಸೆ ಅಂದರೆ ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಮಾನಸ ಮುಚ್ಯತೆ ಅಂತ ಹೇಳ್ತಾರೆ. ಮನಃಪ್ರಸಾದ ಇನ್ನೊಬ್ಬರ ಮನಸ್ಸಿಗೆ ನೆಮ್ಮದಿಯನ್ನು ಕೊಡತಕ್ಕಂಥದ್ದು. ಸೌಮ್ಯತ್ವಂ ನಾವು ಕೂಡ ಅಷ್ಟೇ, ಮನಃಪ್ರಸಾದ ಯಾವಾಗಲೂ ಒಳ್ಳೆಯ ಆಲೋಚನೆ ಮಾಡತಕ್ಕಂಥದ್ದು. ಸೌಮ್ಯತ್ವಂ ಅಂದರೆ ವಿಶೇಷವಾಗಿ ಮನಸ್ಸಿನ ನೆಮ್ಮದಿ. ನಾವು ಆಡತಕ್ಕಂತಹ ನಮ್ಮ ಆಲೋಚನೆ ಅದು ನಮಗೆ ನೆಮ್ಮದಿಯನ್ನು ಕೊಡತಕ್ಕಂಥದ್ದು. ಮತ್ತೆ ಮೌನಂ ಅಂತ ಹೇಳ್ತಾರೆ. ಮೌನ ಅಂದರೆ ಮಾತಾಡದೇ ಇರತಕ್ಕಂಥದ್ದು ಅಂತ ನಾವು ಏನು ಬಳಕೆಯಲ್ಲಿ ಅದನ್ನು ಆ ಶಬ್ದವನ್ನು ಬಳಸ್ತೇವೆ. ಮೌನಂ ಅಂದರೆ ಅದು ಒಂದು ಮೌನ, ಸೈಲೆನ್ಸ್ ಅಂತ ಹೇಳ್ತೇವೆ. ಆದರೆ ವಿಶಿಷ್ಟವಾಗಿರತಕ್ಕಂಥದ್ದು ಮನನಂ ಮೌನ ಮುಚ್ಚತೆ ಅಂತ, ನಿರಂತರವಾಗಿರ್ತಕ್ಕಂಥ ಭಗವಂತನನ್ನ ಚಿಂತನೆ ಮಾಡತಕ್ಕಂಥದ್ದು, ಮನನ ಮಾಡತಕ್ಕಂಥದ್ದು ಮೌನ. ಇದು ವಿಶೇಷವಾಗಿರತಕ್ಕಂತಹ ಮಾನಸಿಕ ಅಹಿಂಸೆ. ಹೀಗೆ ಅಹಿಂಸೆಯು ಕೂಡ 3 ವಿಧವಾಗಿರತಕ್ಕಂಥದ್ದು ಅಂತ. ಇಷ್ಟು ತ್ರಿಕರ್ಮಕೃತ ಅಂತ ಉಪನಿಷತ್ತು ಹೇಳೋದನ್ನು ಆಚಾರ್ಯರು ಗೀತೆಯನ್ನು ಉದಾಹರಿಸಿ ಭಾಷ್ಯದಲ್ಲಿ ಹೇಳ್ತಾರೆ. ಯಜ್ಞ ದಾನ ತಪಃ ಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್. ಈ ತ್ರಿವಿಧವಾಗಿರತಕ್ಕಂಥ ಕರ್ಮಗಳಿದೆ ಅಲ್ವಾ, ಇದು ಕಾರ್ಯಮೇವ, ಪ್ರತಿಯೊಬ್ಬ ಜೀವನವೂ ಕೂಡ ಅನುಷ್ಠಾನ ಮಾಡಲೇಬೇಕು. ಇದನ್ನ ಎಂದಿಗೂ ಕೂಡ ನತ್ಯಾಜ್ಯಂ ಬಿಡಲೇಬಾರದು ಅಂತ ಅಷ್ಟನ್ನ ಹೇಳತಕ್ಕಂಥದ್ದು. ಹೀಗೆ ಈ ರೀತಿಯಾಗಿರತಕ್ಕಂತಹ ತ್ರಿಕರ್ಮಕೃತ, ವೇದವನ್ನ ಸಾಂಗವಾಗಿ ಅಧ್ಯಯನವನ್ನ ಮಾಡಿ ಭಗವಂತನ ಜ್ಞಾನವನ್ನ ಪಡೆದುಕೊಂಡು ಈ ರೀತಿಯಾಗಿರ್ತಕ್ಕಂತಹ ತ್ರಿವಿಧವಾಗಿರ್ತಕ್ಕಂತಹ ಕರ್ಮಗಳನ್ನು ಆಚರಣೆ ಮಾಡ್ತಾ ತ್ರಿನಾಚಿಕೇತಃ 3 ಕಡೆಯಲ್ಲಿ 3 ಬಾರಿ ಅಗ್ನಿಚಯನವನ್ನ ಮಾಡಿ ಭಗವಂತನ ಉಪಾಸನೆಯನ್ನು, ವಿಷ್ಣು ವಿದ್ಯೆಯ ಮೂಲಕ ಭಗವಂತನನ್ನ ಉಪಾಸನೆ ಮಾಡತಕ್ಕಂತಹ ಜೀವ ಜನ್ಮ ಮೃತ್ಯು ತರತಿ, ಸಂಸಾರವನ್ನ, ಸಂಸಾರ ಬಂಧನವನ್ನ, ಸಂಸಾರ ಸಾಗರವನ್ನ, ಜನನ ಮರಣ ರೂಪವಾಗಿರತಕ್ಕಂತಹ ಸಂಸಾರವನ್ನ ತರತಿ, ಸುಲಭವಾಗಿ ದಾಟ್ತಾನೆ ಅಂತ ಅದನ್ನ ಉಲ್ಲೇಖ ಮಾಡ್ತಾರೆ. ಹೀಗೆ ವಿಷ್ಣು ವಿದ್ಯೆ ಉಪಾಸನೆಯ ಕ್ರಮ, ಆ ವಿಧಾನವನ್ನು ಈ ಶ್ಲೋಕ ಹೇಳಿಕೊಡುತ್ತೆ ಮತ್ತು ಅದರ ಫಲವನ್ನು ಹೇಳುತ್ತೆ. ಜನ್ಮ ಮೃತ್ಯು ತರತಿ, ಸಂಸಾರವನ್ನು ದಾಟ್ತಾನೆ ಎನ್ನುವಂತಹದ್ದು ಫಲ. ಸಂಸಾರವನ್ನು ದಾಟಿ ಎಲ್ಲಿಗೆ ಹೋಗ್ತಾನೆ ಮುಂದೆ ಅಂದರೆ ಅದನ್ನ ಮುಂದಿನ ಪಾದದಲ್ಲಿ ಉಲ್ಲೇಖ ಮಾಡತಕ್ಕಂಥದ್ದು ಉಪನಿಷತ್ತು. ಬ್ರಹ್ಮಜಜ್ಞಂ ದೇವಮೇಡ್ಯಂ ವಿದಿತ್ವಾ ನಿಚಾಯೇಮಾಂ ಶಾಂತಿಂ ಅತ್ಯಂತಮೇತಿ ಅಂತ. ವಿದಿತ್ವಾ ಅಂದ್ರೆ ತಿಳ್ಕೊಳ್ತಕ್ಕಂಥದ್ದು ಅಂತ ಅರ್ಥ. ಏನು ತಿಳ್ಕೊಳ್ತಕ್ಕಂಥದ್ದು? ದೇವಮೀಡ್ಯಂ ವಿದಿತ್ವ. ದೇವ ಅಂದ್ರೆ ದೇವೋತ್ತಮನಾಗಿರತಕ್ಕಂತಹ ಕ್ರೀಡಾದಿಗುಣ ವಿಶಿಷ್ಟನಾಗಿರತಕ್ಕಂತಹ ಭಗವಂತ, ಅವನನ್ನ ಈಡ್ಯ, ಅವನು ಸ್ತುತ್ಯರ್ಹ. ಎಲ್ಲರೂ ಕೂಡ ಭಗವಂತನನ್ನ ಸ್ತೋತ್ರ ಮಾಡ್ತಾರೆ. ಹಾಗಾಗಿ ಅಂತ ಭಗವಂತನನ್ನ ಅವನು ಯಾರು ಅಂದ್ರೆ ಪುನಃ ಹೇಳತಕ್ಕಂಥದ್ದು ಉಪನಿಷತ್ತು ಬ್ರಹ್ಮಜಜ್ಞಂ ಅಂತ ಹೇಳ್ತಾರೆ. ಬ್ರಹ್ಮಜಜ್ಞಂ, ಬ್ರಹ್ಮ ಅಂದ್ರೆ ಹಿಂದೆ ಹೇಳಿದಾಗ ಬ್ರಹ್ಮ ಅಂದ್ರೆ ವೇದ. ಭಗವಂತನನ್ನು ತಿಳಿಯತಕ್ಕಂಥದ್ದು ವೇದಗಳ ಮೂಲಕ ಮಾತ್ರವೇ. ಆದ್ರಿಂದ ಬ್ರಹ್ಮ ವೇದಗಳಿಂದ ಭಗವಂತನ ಜನನ ಅಂತೆ. ಯಾರು ವೇದಗಳನ್ನು ಅಧ್ಯಯನ ಮಾಡ್ತಾನೆ ಭಗವಂತ ಅವನಲ್ಲಿ ಜನಿಸ್ತಾನೆ, ಅವನಲ್ಲಿ ಬಂದು ಕೂತ್ಕೊಳ್ತಾನೆ. ಹಾಗಾಗಿ ಬ್ರಹ್ಮಜ ಅಂದ್ರೆ ಭಗವಂತ ವೇದ ಪ್ರತಿಪಾದ್ಯ ಅಂತ ಅರ್ಥ. ವೇದಗಳ ಮೂಲಕ ಜನನ ಅಂದ್ರೆ ವೇದ ಪ್ರತಿಪಾದ್ಯನಾಗಿರತಕ್ಕಂಥದ್ದು ಭಗವಂತ. ಮತ್ತು ಅವನು ಜ್ಞಾನಿ, ಅವನು ಸರ್ವಜ್ಞ, ಅವನೊಬ್ಬನೇ ಸರ್ವಜ್ಞನಾದ್ದರಿಂದ ಅವನು ಅವನು ಬ್ರಹ್ಮಜನು, ವೇದ ಪ್ರತಿಪಾದ್ಯನೂ ಹೌದು ಮತ್ತು ಸರ್ವಜ್ಞ. ಯಾಕೆಂದ್ರೆ ಇಡೀ ವೇದಗಳನ್ನು ತಿಳಿದುಕೊಂಡಿರತಕ್ಕಂಥದ್ದು ಭಗವಂತ ಮಾತ್ರವೇ. ಉಳಿದಿರತಕ್ಕಂಥ ಎಲ್ಲರೂ ಕೂಡ ಅವರವರ ಯೋಗ್ಯತೆಗೆ ತಕ್ಕಂತೆ ವೇದಗಳ ಮೂಲಕ ಭಗವಂತನ ಜ್ಞಾನವನ್ನ ಪಡಿತಾರೆ. ಆದ್ರೆ ಸಮಗ್ರ ವೇದವನ್ನ ತಿಳಿದಿರತಕ್ಕಂಥದ್ದು ಅದು ಭಗವಂತ ಮಾತ್ರ. ಆದ್ದರಿಂದ ಅವನು ಸರ್ವಜ್ಞ, ಬ್ರಹ್ಮಜನಾಗಿದ್ದಾನೆ, ಅವನ ಜ್ಞ ಆಗಿದ್ದಾನೆ. ಆದ್ದರಿಂದ ಅವನನ್ನ ಬ್ರಹ್ಮಜಜ್ಞ ಅಂತ ಹೇಳ್ತಾರೆ. ಹೀಗೆ ವೇದಗಳ ಮೂಲಕ ಭಗವಂತನ ಉಪಾಸನೆ, ಭಗವಂತನ ತಿಳಿಯತಕ್ಕಂಥದ್ದು ಅಂತ ಅದನ್ನ ಉಲ್ಲೇಖ ಮಾಡುತ್ತೆ ಉಪನಿಷತ್ತು. ವಿದಿತ್ವ ನಿಚಾಯೇಮಾಂ ಶಾಂತಿಮತ್ಯಂತ ಮೇತಿ. ಕೇವಲ ತಿಳಿದು ಬಿಟ್ರೆ ಸಾಕಾಗೋದಿಲ್ಲ. ಆ ತಿಳಿದಿರತಕ್ಕಂತಹ ಏನು ಭಗವಂತನ ಜ್ಞಾನ ಏನು ಬಂದಿದೆ, ನಿರಂತರವಾಗಿರತಕ್ಕಂಥ ಆ ಸ್ಮರಣೆ ಮನನದಿಂದ ನಿಚಾಯ ಭಗವಂತನನ್ನ ಪ್ರತ್ಯಕ್ಷ ಕಾಣತಕ್ಕಂಥದ್ದು. ಜ್ಞಾನದ ಮೂಲಕ ಭಗವಂತನ ಅರಿವು,
ಕಣ್ಣುಗಳ ಮೂಲಕ ಭಗವಂತನ ದರ್ಶನ. ಹಾಗಾಗಿ ಅಂತ ಭಗವಂತನನ್ನ ಮನನ ಮಾಡಿ ಭಗವಂತನನ್ನ ಕಂಡು ಇಮಾಂ ಶಾಂತಿಮತ್ಯಂತ ಮೇತಿ, ಅವನು ಆತ್ಯಂತಿಕ ಶಾಂತಿ ಅಂದ್ರೆ ವಿಶೇಷಂ ಅಂದ್ರೆ ಹಿಂದೆ ಹೇಳಿದಾಗೆ ಸುಖ ಅಂತ ಅರ್ಥ. ಅಂತ ಅಂದ್ರೆ ಕೊನೆ ಅಂತ ಅರ್ಥ. ಆಮೇಲೆ ಈ ಅಂದ್ರೆ ಜ್ಞಾನ ಅಂತ ಅರ್ಥ. ಹಾಗಾಗಿ ಶಾಂತಿ ಅಂದ್ರೆ ಜ್ಞಾನಾನಂದಗಳ ತುತ್ತ ತುದಿ ಅಂದ್ರೆ ಆತ್ಯಂತಿಕ ಮೋಕ್ಷ, ಜ್ಞಾನಾನಂದಮಯವಾಗಿರತಕ್ಕಂಥ ಮೋಕ್ಷ ಅಂತ ಅರ್ಥ. ಅಂತಹ ಶಾಂತಿಂ ಅತ್ಯಂತ ಮೇತಿ ಅಂತ ಇಷ್ಟು ವಿಶಿಷ್ಟವಾಗಿ ಉಪನಿಷತ್ತು ತ್ರಿನಾಚಿಕೇತಾಗ್ನಿ ಚಯನವನ್ನ ಮಾಡಿ ಭಗವಂತನ ಉಪಾಸನೆಯನ್ನು ಮಾಡಿರ್ತಕ್ಕಂಥವನಿಗೆ ಫಲವನ್ನ ಕೊಡ್ತಾ ಇದೆ. ಇಷ್ಟು ವಿಷಯವನ್ನ ಹೇಳತಕ್ಕಂಥದ್ದು ಯಮದೇವರು ನಚಿಕೇತನಿಗೆ ಅಂತ. ಅದನ್ನ ಪುನಃ ಯಮದೇವರು ಮುಂದುವರಿಸ್ತಾರೆ. ಮುಂದಿನ ಪದ್ಯವನ್ನು ಹೇಳತಕ್ಕಂಥದ್ದು ತ್ರಿನಾಚಿಕೇತಃ ತ್ರಯಮೇತದ್ವಿದಿತ್ವಾ ಯ ಏವಂ ವಿದ್ವಾನ್ ಚಿನುತೆ ನಾಚಿಕೇತಂ ಸ ಮೃತ್ಯುಪಾಶಾನ್ ಪುರತಃ ಪ್ರಣೋದ್ಯ ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ ಅಂತ. ತ್ರಿನಾಚಿಕೇತಃ ಅಂದ್ರೆ ಅದು ಎಲ್ಲರೂ ಕೂಡ ನಾಚಿಕೇತರಾಗುತ್ತಾರೆ. ನಚಿಕೇತಾಗ್ನಿಯಲ್ಲಿ 3 ಬಾರಿ 3 ಕಡೆ ಯಾರು ಅಗ್ನಿಚಯನವನ್ನ ಮಾಡಿ ವಿಷ್ಣು ವಿದ್ಯೆಯ ಮೂಲಕ ಭಗವಂತನ ಉಪಾಸನೆಯನ್ನ ಮಾಡ್ತಾರೋ ಅವರೆಲ್ಲರೂ ಕೂಡ ತ್ರಿನಾಚಿಕೇತರು ಅಂತ. ಅಂದ್ರೆ ಅನುಷ್ಠಾನವನ್ನ ಮಾಡಿರ್ತಕ್ಕಂಥ ಯಾವುದೇ ಒಬ್ಬ ಜೀವ ಅಂತ ಅರ್ಥ. ಜ್ಞಾನಿಯಾಗಿರತಕ್ಕಂತಹ ಆ ವ್ಯಕ್ತಿ ತ್ರಯಮೇತದ್ವಿದಿತ್ವ, ತ್ರಯ ಅಂದ್ರೆ 3 ಕಡೆಗಳಲ್ಲಿ ಅಗ್ನಿಯ ಉಪಾಸನೆ, 3 ಸಲ ಅಗ್ನಿಯ ಉಪಾಸನೆ ಅಂತ. ಹೀಗೆ ತ್ರಯಂ 3 ತಿಳಿಯಬೇಕು ಅಂತ ಹೇಳ್ತಾರೆ. 3 ಅಂದ್ರೆ ಹಿಂದೆ ಹೇಳಿದ ಹಾಗೆ ಹೊರಗಡೆ ಯಜ್ಞಕುಂಡ, ಇಟ್ಟಿಗೆಗಳಿಂದ ಮಾಡಿರುವಂತಹ ಯಜ್ಞಕುಂಡದಲ್ಲಿ, ಇಟ್ಟಿಗೆಗಳಲ್ಲಿ ಭಗವದ್ ರೂಪದ ಚಿಂತನೆ ಒಂದು, ಇಟ್ಟಿಗೆಗಳಿಂದ ಮಾಡಿರ್ತಕ್ಕಂತಹ ಗರುಡನ ಆಕಾರದಲ್ಲಿರತಕ್ಕಂತಹ ಸಮಗ್ರ ಯಜ್ಞಕುಂಡದಲ್ಲಿ ಭಗವಂತನ ಚಿಂತನೆ. ಆ ಗರುಡನ ಮಧ್ಯದಲ್ಲಿ ಅಂದ್ರೆ ಯಜ್ಞಕುಂಡದ ಮಧ್ಯದಲ್ಲಿ ಅಗ್ನಿಚಯನವನ್ನ ಮಾಡಿ ಅಗ್ನಿಯಲ್ಲಿ ಭಗವಂತನ ಉಪಾಸನೆ, ಮಂತ್ರಗಳ ಮೂಲಕ ಭಗವಂತನ ಉಪಾಸನೆ ಮತ್ತೊಂದು. ಹೀಗೆ 3 ಕಡೆ ಯಜ್ಞಕುಂಡದಲ್ಲಿ ಅದು ಒಂದು. ಆದರೆ ಇನ್ನು ಶರೀರದ ಒಳಗೂ ಕೂಡ ಅಸ್ಥಿಗಳಲ್ಲಿ ಭಗವಂತನ ಚಿಂತನೆ, ಅಸ್ಥಿಗಳಿಂದ ನಿರ್ಮಿತವಾಗಿರತಕ್ಕಂಥ ಸಮಗ್ರ ಶರೀರ ಯಜ್ಞಕುಂಡ ಎಂಬಂತಹ ಚಿಂತನೆ, ಅದರಲ್ಲಿಯೂ ಭಗವಂತನ ರೂಪದ ಚಿಂತನೆ. ಆ ಶರೀರದ ಮಧ್ಯದಲ್ಲಿ ಹೃದಯ ಭಾಗದಲ್ಲಿ ಭಗವಂತನ ವಿಶೇಷವಾಗಿರತಕ್ಕಂತಹ ಚಿಂತನೆ, ಆಲೋಚನೆಯನ್ನ ಮಾಡಿ ಅಲ್ಲಿ ಭಗವಂತನ ಉಪಾಸನೆ ಮಾಡತಕ್ಕಂಥದ್ದು. ಇದು ತ್ರಯ ಶರೀರದ ಒಳಗೆ. ಇನ್ನು ಹೊರಗಡೆ ಕಾಲದಲ್ಲಿ ಹಗಲು ರಾತ್ರಿಗಳು, ಪ್ರಾತಃ, ಮಧ್ಯಾಹ್ನ ಮತ್ತು ಸಾಯಂಕಾಲ, ಹೀಗೆ 3 ಕಾಲಗಳಲ್ಲಿ 360 ಹಗಲು ರಾತ್ರಿಗಳಲ್ಲಿ ವಿಶಿಷ್ಟವಾಗಿರತಕ್ಕಂಥ ಭಗವಂತನ ಚಿಂತನೆ. ಹೀಗೆ 3 ಕಡೆ. ಈ 3 ತಿಳಿದುಕೊಂಡು 3 ಕಡೆಗಳಲ್ಲಿ 3 ಬಾರಿ ಭಗವಂತನ ಉಪಾಸನೆಯನ್ನು ಮಾಡತಕ್ಕಂಥವನು ತ್ರಿನಾಚಿಕೇತ ಅಂತ ಅನ್ನಿಸಿಕೊಳ್ತಾನೆ. ಹೀಗೆ ಅವನು ತ್ರಯಮೇತದ್ವಿದಿತ್ವ ಅಂತ ಅದನ್ನ ಉಲ್ಲೇಖ ಮಾಡತಕ್ಕಂಥದ್ದು ಉಪನಿಷತ್ತು. ಹೀಗೆ ಅದನ್ನ ತಿಳಿದುಕೊಂಡು ಭಗವಂತನ ಉಪಾಸನೆಯನ್ನ ಮಾಡತಕ್ಕಂಥದ್ದು ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಚಿಂತನೆ, ಭಗವಂತನ ಉಪಾಸನೆ ಅಂತ ಅನ್ನಿಸಿಕೊಳ್ಳುತ್ತೆ. ಏವಂ ವಿದ್ವಾನ್, ಯಾರು ಈ ರೀತಿ ತಿಳಿತಾನೋ, ತಿಳಿದುಕೊಂಡು ನಾಚಿಕೇತಂ ಚಿನುತೆ, ನಾಚಿಕೇತಾಗ್ನಿ ಚಯನವನ್ನ ಮಾಡಿ ಭಗವಂತನ ಉಪಾಸನೆಯನ್ನು ಮಾಡ್ತಾನೆ. ಸ ಮೃತ್ಯುಪಾಶಾತ್ ಪುರತಃ ಪ್ರಣೋದ್ಯ, ಮೃತ್ಯುಪಾಶಾನ್ ಪ್ರಣೋದ್ಯ. ಮೃತ್ಯುಪಾಶ ಯಮದೇವರು ಹಾಕತಕ್ಕಂಥ ಯಮಪಾಶ ಅಂತ ಹೇಳ್ತೇವೆ. ಯಮದೇವರು ಹಾಗೆ ಅಂತೆ, ಜೀವನನ್ನ ಸಂಹಾರ ಮಾಡಿ ಯಮದೇವರು ಕರ್ಕೊಂಡು ಹೋಗ್ತಾರೆ ಅಂದ್ರೆ ಯಮದೇವರು ಪಾಶ ಹಿಡ್ಕೊಂಡೇ ಬರ್ತಾರೆ. ಹಗ್ಗ ಹಿಡ್ಕೊಂಡು, ಪಾಶ ಅಂದ್ರೆ ಹಗ್ಗ ಹಿಡ್ಕೊಂಡು ಬಂದು ಜೀವನನ್ನ ಸೆಳೆದುಕೊಂಡು ಹೋಗತಕ್ಕಂಥದ್ದು. ಯಮದೇವರು ಸೆಳೆದುಕೊಂಡು ಹೋಗುತ್ತಾರೆ, ತಮ್ಮ ದೂತರಿಗೂ ಅಪ್ಪಣೆ ಮಾಡ್ತಾರೆ, ಯಮದೂತರು ಕೂಡ ಸೆಳೆದುಕೊಂಡು ಹೋಗತಕ್ಕಂಥದ್ದು. ಹೀಗಾಗಿ ಮೃತ್ಯುಪಾಶಾನ್, ಬಹಳಷ್ಟು ಪಾಶಗಳು, ಎಲ್ಲ ಒಬ್ಬೊಬ್ಬರಿಗೆ ಎಲ್ಲ ಒಂದೊಂದು ಹಗ್ಗ, ಹೀಗಾಗಿ ಅನಂತ ಜೀವರಾಶಿಗಳನ್ನ ಸೆಳೆದುಕೊಂಡು ಹೋಗತಕ್ಕಂಥದ್ದು ಯಮ ಮತ್ತು ಯಮದೂತರು. ಹಾಗಾಗಿ ಮೃತ್ಯುಪಾಶಗಳನ್ನ ಪ್ರಣೋದ್ಯ, ಆ ಎಲ್ಲ ಮೃತ್ಯುಪಾಶಗಳನ್ನು ಏನು ಮಾಡ್ತಾನೆ ಜೀವ, ತ್ರಿನಾಚಿಕೇತನಾಗಿರ್ತಕ್ಕಂತಹ ಜೀವ ಪ್ರಣೋದ್ಯ, ಅದೆಲ್ಲವನ್ನು ಕೂಡ ಪರಿಹಾರ ಮಾಡಿಕೊಳ್ತಾನೆ. ಅಂದ್ರೆ ಅವನಿಗೆ ಮೃತ್ಯುಪಾಶದ ಭಯ ಇರೋದಿಲ್ಲ. ಯಮದೇವರೇ ಹೇಳಿಬಿಡ್ತಾರಂತೆ, ಯಾವ ಯಮದೂತರು ಜೀವರನ್ನ ಕೊನೆಗಾಲದಲ್ಲಿ ಸಾಯಿಸಿ ಸೆಳೆದುಕೊಂಡು ಹೋಗಬೇಕು ಅಂತ ಬರ್ತಾರೋ
ಅವನು ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದಾನೆ ಅಂದರೆ ಅವನ ಹತ್ತಿರ ಹೋಗಬೇಡಿ. ಭಗವಂತನ ನಾಮ ಎನ್ನುವಂತಹದ್ದು ವಿಷ್ಣು ಯಮದೂತರನ್ನ ಓಡಿಸಿ ಬಿಡುತ್ತಂತೆ, ಯಮಪಾಶವನ್ನ ಕತ್ತರಿಸಿ ಹಾಕಿಬಿಡುತ್ತೆ. ವಿಷ್ಣು ದೂತರು ಬಂದು ಅಂತಹ ಜೀವನನ್ನ ಕರೆದುಕೊಂಡು ಹೋಗುತ್ತಾರೆ. ಹಾಗಾಗಿ ಅಂಥವನ ಬಳಿಗೆ ಹೋಗಬೇಡಿ ನೀವು ಅಂತ ಯಮದೇವರೇ ಯಮದೂತರಿಗೆ ಅಪ್ಪಣೆಯನ್ನು ಮಾಡತಕ್ಕಂಥದ್ದು ಭಾಗವತದಲ್ಲಿ ಬರುತ್ತೆ. ಹೀಗೆ ಮೃತ್ಯುವಿನ ಪಾಶವನ್ನ ಕತ್ತರಿಸಿಕೊಂಡು ಏನು ಮಾಡ್ತಾನೆ, ಪುರತಃ ಪ್ರಣೋದ್ಯ, ಮೊದಲಿಗೆ ಏನು ಮಾಡ್ತಾನೆ ಅವನು, ಸ್ವರ್ಗಕ್ಕೆ ಹೋಗ್ತಾನೆ. ಅದು ಹಿಂದೆಯೂ ಬಂದಿದೆ. ಮೊದಲಿಗೆ ಸ್ವರ್ಗಕ್ಕೆ ಹೋಗಿಬಿಟ್ಟು ಅಲ್ಲಿ ಒಂದು ಮನ್ವಂತರ ಕಾಲ ಸುಖವನ್ನು ಅನುಭವಿಸಿ ಆಮೇಲೆ ಶೋಕಾದಿಗೋ ಸ್ವರ್ಗಲೋಕೆ ಮೋದತೆ, ಸಕಲ ವಿಧವಾಗಿರತಕ್ಕಂತಹ ಹಿಂದೆ ಷಡೂರ್ಮೆಗಳು ಅಂತ ಬಂತಲ್ವ, ಒಂದನ್ನು ಉಲ್ಲೇಖ ಮಾಡುತ್ತೆ. ಶೋಕ, ಮೋಹ, ಜರ, ವ್ಯಾಧಿ, ಹಸಿವು ಮತ್ತು ಬಾಯಾರಿಕೆ, ಈ ಷಡೂರ್ಮಿಗಳನ್ನು ದಾಟಿ ಸ್ವರ್ಗಲೋಕೆ ಮೋದತೆ. ಸ್ವರ್ಗಲೋಕ ಅಂದರೆ ಮತ್ತೆ ಮೋಕ್ಷ ಅಂತ ಅರ್ಥ. ಸ್ವರ್ ಅಂದರೆ ಸ್ವತಂತ್ರನಾಗಿರತಕ್ಕಂತಹ ಸ್ವೇಚ್ಛೆಯಿಂದಲೇ ರಮಿಸತಕ್ಕಂತಹ ಭಗವಂತ ಸ್ವರ್, ಅವನು ಆ ಭಗವಂತ ಇರತಕ್ಕಂಥ ಲೋಕ ಅದು ಸ್ವರ್ಗ ಅಂದರೆ ಮೋಕ್ಷ ಅಂತ ಅರ್ಥ. ಅಂತಹ ಮೋಕ್ಷ ಲೋಕದಲ್ಲಿ ಮೋದತೆ, ಸುಖದಿಂದ ಆನಂದವನ್ನು ಅನುಭವಿಸ್ತಾನೆ. ಆನಂದವನ್ನು ಮಾತ್ರವೇ ಅನುಭವಿಸ್ತಕ್ಕಂಥದ್ದು ಆ ಜೀವ ಅಂತ ಇಷ್ಟು ಅದರ ಫಲವನ್ನು ವಿಶಿಷ್ಟವಾಗಿ ಯಮದೇವರು ಹೇಳ್ತಕ್ಕಂಥದ್ದು. ಸ ಮೃತ್ಯುಪಾಶಾನ್ ಪುರತಃ ಪ್ರಣೋದ್ಯ ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ ಅಂತ ಇಷ್ಟು ಆ ನಚಿಕೇತನಿಗೆ ಉಪದೇಶವನ್ನು ಮಾಡ್ತಾರೆ. ಆ ನಂತರ ಹೀಗೆ ನಚಿಕೇತನ ಒಂದು ಪ್ರಶ್ನೆಗೆ ಉತ್ತರವನ್ನು ಮೊದಲಿಗೆ ಹೇಳಿದ್ರು. ತನ್ನ ತಂದೆಗೆ ಒಳ್ಳೆಯ ಮನಸ್ಸನ್ನು ಕೊಡಬೇಕು, ಅವರ ಕೋಪವನ್ನು ಪರಿಹಾರ ಮಾಡಬೇಕು ಅಂತ ಹೇಳಿದ ಅವರು ತಾನು ಮುಂದೆ ಅಲ್ಲಿ ಹೋದರೆ ತನ್ನನ್ನು ಗುರುತು ಪರಿಚಯಿಸಿಕೊಳ್ಳಬೇಕು, ತನ್ನ ಪರಿಚಯವನ್ನು ಅವರಿಗೆ ಇರಬೇಕು ಅಂತ ಹೀಗೆ ಹೇಳಿದಾಗ ಯಮದೇವರು ಅದನ್ನು ಅಸ್ತು ಅಂತ ಹೇಳಿ, ಆಯಿತು ನೀನು ಹೋಗೋ, ನಿನ್ನ ತಂದೆ ನಿನ್ನ ಮನೆಯಿಂದ ಹೊರಗೆ ಹೋಗಿ ಎಲ್ಲ ಕಡೆ ತಿರುಗಾಡಿಕೊಂಡು ಮನೆಗೆ ವಾಪಸ್ ಬಂದ ಹೇಗೆ ಅಯ್ಯೋ ನನ್ನ ಮಗ ಅಂತ ಪರಿಚಯ ಮಾಡಿಕೊಳ್ತಾರೋ ಅದೇ ರೀತಿ ನೀನು ಮೃತನಾಗಿ ಬಂದಿರತಕ್ಕಂತಹ ನಚಿಕೇತ ಪುನಃ ಹೋದಾಗ ನಿನ್ನನ್ನು ಅದೇ ರೀತಿ ಅವರ ಗುರುತು ಹಿಡಿತಾರೆ. ಅವರಿಗೆ ಯಾವುದೇ ರೀತಿಯಾಗಿರತಕ್ಕಂಥ ಸಿಟ್ಟು ಕೋಪ ಇರುವುದಿಲ್ಲ. ಇನ್ನು ಮುಂದೆ ನಿನ್ನನ್ನು ಬಹಳಷ್ಟು ಪ್ರೀತಿಸ್ತಾರೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ಒಳ್ಳೆಯ ನಿದ್ದೆ ಕೂಡ ಅವರಿಗೆ ಬರುತ್ತೆ ಇತ್ಯಾದಿಯಾಗಿ ಏನು ಮೊದಲಿಗೆ ವರವನ್ನು ಕೇಳಿದ್ದ ಆ ವರವನ್ನು ನೀಡಿದರು. ಎರಡನೆಯದಾಗಿ ಕೇಳಿರತಕ್ಕಂಥದ್ದು ಅಗ್ನಿವಿದ್ಯೆ. ಅಗ್ನಿಯಲ್ಲಿ ಭಗವಂತನ ಉಪಾಸನೆ ಮಾಡತಕ್ಕಂಥದ್ದು ಹೇಗೆ ಅಂತ ಕೇಳಿದ್ದ ಅವರು ಯಮದೇವರದಕ್ಕೆ ಅಗ್ನಿವಿದ್ಯೆಯ ರಹಸ್ಯವನ್ನ ಉಪದೇಶ ಮಾಡ್ತಾರೆ. ಅವನ ಹೆಸರಿನಿಂದಲೇ ಪ್ರಸಿದ್ಧವಾಗತ್ತೆ ನಾಚಿಕೇತ ಅಗ್ನಿ ಅಂತ. ಅಲ್ಲಿ ಭಗವಂತನ ಉಪಾಸನೆ ಮಾಡತಕ್ಕಂತಹ ವಿಧಾನ ಮತ್ತು ಅದರ ಫಲವನ್ನು ಹೇಳ್ತಾರೆ. ಆ ನಂತರದಲ್ಲಿ ಕೇಳತಕ್ಕಂಥದ್ದು ಮೂರನೆಯ ವರ. 3 ವರ ಕೇಳು ಅಂತ ಹೇಳಿಬಿಟ್ಟಿದ್ದಾರಲ್ಲ. 3 ದಿನ ನೀನು ಇಲ್ಲಿ ಬಂದು ಕಾದಿದ್ದೀಯ. 3 ದಿನ ಕಾದಿದ್ದಕ್ಕೋಸ್ಕರ ನಿನಗೆ 3 ವರಗಳನ್ನು ಕೊಡ್ತೇನೆ ಅಂತ ಯಮದೇವರು ಏನು ಹೇಳಿದ್ದಾರೆ. 3ನೇ ವರವನ್ನು ಕೇಳಬೇಕು ನಚಿಕೇತ. ಹಾಗಾಗಿ 3ನೆಯ ವರದ ರೂಪದಲ್ಲಿ ಕೇಳ್ತಾನೆ ನಚಿಕೇತ. ಅದನ್ನು ಉಪನಿಷತ್ತು ಹೇಳುತ್ತೆ, ಏಷತೆ ಅಗ್ನಿ ನಚಿಕೇತಃ ಸ್ವರ್ಗ್ಯೋ ಯಂ ಅವೃಡೀಥಾಃ ದ್ವಿತೀಯೇನ ವರೇಣ ಏತಮಗ್ನಿಂ ತಮೈವ ಪ್ರವಕ್ಷಂತಿ ಜನಾಸಃ ತೃತೀಯಂ ವರಂ ನಚಿಕೇತೋ ವೃಣೀಶ್ವ. ನೋಡು ನಚಿಕೇತ, ನೀನೇನು ಕೇಳಿದ್ದೀಯಲ್ಲ 3 ವರಗಳನ್ನು ಕೊಡಬೇಕು ಅಂತ, ಅದರಲ್ಲಿ 2 ವರಗಳನ್ನು ಕೊಟ್ಟಾಯಿತು. ಸ್ವರ್ಗ್ಯ ಅಗ್ನಿಹಿ ಅಂತ ಹೇಳ್ತಾರೆ. ಸ್ವರ್ಗ್ಯ ಅಂತ ಹೇಳ್ಬಿಟ್ರೆ ಸ್ವರ್ಗಲೋಕವನ್ನು ಕೊಡತಕ್ಕಂತಹ, ಮನ್ವಂತರ ಕಾಲ ಸ್ವರ್ಗಲೋಕದಲ್ಲಿ ಸುಖವನ್ನು ಕೊಡತಕ್ಕಂತಹ ಅಗ್ನಿವಿದ್ಯೆ, ಅಥವಾ ಸ್ವರ್ಗ್ಯ ಮೋಕ್ಷಪ್ರದವಾಗಿರತಕ್ಕಂತಹ ಅಗ್ನಿವಿದ್ಯೆ, ಮೋಕ್ಷಪ್ರದನಾಗಿರತಕ್ಕಂತಹ ಭಗವಂತನನ್ನ ಉಪಾಸನೆ ಮಾಡತಕ್ಕಂತಹ ವಿಷ್ಣುವಿದ್ಯೆ. ನೋಡೋ ನಚಿಕೇತ, ಅದನ್ನ ನಿನಗೆ ದ್ವಿತೀಯೇನ ವರೇಣ ಅವರ್ಣೀತ, 2ನೆಯ ವರದ ರೂಪದಲ್ಲಿ ಕೇಳಿದ್ದೆ ಅಲ್ವಾ, ಅದನ್ನ ಕೊಟ್ಟಿದ್ದೇನೆ. ಏತಮಗ್ನಿಂ ತಮೈವ ಪ್ರವಕ್ಷಂತಿ ಜನಾಸಹ, ಇನ್ನು ಮುಂದೆ ಎಲ್ಲ ಜನರು, ಎಲ್ಲ ಪ್ರಜೆಗಳು, ಸಮಸ್ತ ಜೀವರಾಶಿಗಳು ಕೂಡ ತಮೈವ ಪ್ರವಕ್ಷಂತಿ, ಈ ಅಗ್ನಿವಿದ್ಯೆಯನ್ನ ನಚಿಕೇತ ಅಗ್ನಿವಿದ್ಯೆ ಅಂತಲೇ ಹೇಳ್ತಾರೆ. ಅಗ್ನಿಯನ್ನ ನಚಿಕೇತ ಅಗ್ನಿ ಅಂತ ಹೇಳ್ತಾರೆ. ತೃತೀಯಂ ವರಂ ವೃಣೀಶ್ವ, ಇನ್ನು ಮುಂದೆ ನನಗೇನು ಬೇಕೋ ಆ 3ನೇ ವರವನ್ನು ಕೇಳು ಅಂತ ಯಮದೇವರು ಹೇಳ್ತಾರೆ. ಯಾಕೆಂದ್ರೆ ಹಿಂದೆ 2ನೇ ವರವನ್ನು ಕೊಟ್ಟು ಅಗ್ನಿವಿದ್ಯೆಯನ್ನು ಉಪದೇಶ ಮಾಡಿ
ಅವನಿಗೆ ಒಂದು ಕಂಠಮಾಲೆ, ಕಂಠಹಾರ ಅಂತ ಅದನ್ನು ಬರೀತಕ್ಕಂಥ ಆಚಾರ್ಯರು ಅನೇಕ ರೂಪ ಬಂಗಾರದ ಒಂದು ಸರವನ್ನೇನು ಕೊಟ್ಟಿದ್ದಲ್ಲ, ಸುವರ್ಣ ಚೈನ್ ಸರವನ್ನ, ಅದನ್ನು ಅವನು ತಿರಸ್ಕಾರ ಮಾಡಿದಾನೆ. ಹಾಗಾಗಿ ಇನ್ನು ಮುಂದೆ ಮೂರನೆಯವರ ಅದು ಕೊಡು ಇದು ಕೊಡು ಅಂತ ಏನಾದರೂ ಕೇಳಬಹುದಲ್ವಾ? ಅದಕ್ಕೋಸ್ಕರ ಆ ಅಭಿಪ್ರಾಯವನ್ನಿಟ್ಟುಕೊಂಡೇ ಇನ್ನು ಮೂರನೆಯವರು ಏನು ಬೇಕು ನಿನಗೆ? ಅಗ್ನಿವಿದ್ಯೆ ಬೇಕು, ಅದನ್ನು ಹೇಳಾಯಿತು. ನಿಮ್ಮ ತಂದೆಗೆ ನೆಮ್ಮದಿ ಬೇಕು, ಅವರ ಕೋಪ ಹೋಗಬೇಕು, ಅದನ್ನು ಕೊಟ್ಟಾಯಿತು. ನಿನಗೇನು ಬೇಕು? ಮೂರನೇ ಅವರನ್ನು ಕೇಳು, ಏನು ಬೇಕಿದ್ದರೂ ಕೊಡ್ತೇನೆ ಎಂಬಂಥ ಅಭಿಪ್ರಾಯದಲ್ಲಿ ಯಮದೇವರು ಹೇಳಿದಾಗ ಮೂರನೆಯ ವರವನ್ನು ಬೇಡ್ತಾನೆ ನಚಿಕೇತ. ಅದನ್ನು ಉಪನಿಷತ್ತು ಹೇಳತಕ್ಕಂಥದ್ದು, ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತೀತ್ಯೇಕೆ ನಾಯಮಸ್ತೀತಿ ಚೈಕೆ ಏತದ್ವಿದ್ಯಾಂ ಅನುಶಿಷ್ಟಸ್ತ್ವಯಾಹಂ ವರಾಣಾಂ ಏಷಃ ವೃತಸ್ತೃತೀಯಃ. ತೃತೀಯಃ ವೃತಃ ಏಷಃ ವರಾಣಾಂ ತೃತೀಯ. 3 ವರಗಳಲ್ಲಿ ಮೂರನೆಯದಾಗಿ ನಾನು ಇದನ್ನ ಮೂರನೆಯ ವರವನ್ನು ಕೇಳ್ತಾ ಇದ್ದೇನೆ ಅಂತ ಹೇಳ್ತೇನೆ. ಏನದು ಅಂದರೆ ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಂತ. ಪ್ರೇತೆ ಮನುಷ್ಯೇ ವಿಚಿಕಿತ್ಸಾ, ಪ್ರೇತೆ ಮನುಷ್ಯ ಅಂತ ಇದೆ. ಪ್ರೇತ ಅಂದರೆ ನಾವು ಹೇಳ್ತೇವಲ್ವಾ, ಮೃತರಾದ ಮೇಲೆ ಅವರಿಗೆ ಸದ್ಗತಿ ಆಗದೆ ಹೋದರೆ ಅವರು ಪ್ರೇತ ಪಿಶಾಚಿಯಾಗಿ ತಿರುಗಾಡತಕ್ಕಂಥದ್ದು. ಹಾಗಾಗಿ ಈ ದೇಹ ಇಲ್ಲದೆ ಇರತಕ್ಕಂತಹ, ಸದ್ಗತಿ ಆಗದೇ ಇರತಕ್ಕಂತಹ ಆತ್ಮವನ್ನ ಪ್ರೇತ ಅಂತ ಹೇಳ್ತೇವೆ. ಪ್ರಯಿತ ಅಂದರೆ ಶರೀರದಿಂದ ಹೊರಗೆ ಹೋಗಿರತಕ್ಕಂಥ ಜೀವ ಅಂತ ಅರ್ಥ. ಹಾಗಾಗಿ ಪ್ರೇತೆ ಮನುಷ್ಯ ಅಂದರೆ ಮೃತನಾಗಿರ್ತಕ್ಕಂಥ ಜೀವ ಅಂತ ಅದು ಪ್ರಸಿದ್ಧವಾಗಿರತಕ್ಕಂತಹ ಅಪಾತತಃ ಶಬ್ದ ಅರ್ಥ ಆಗತಕ್ಕಂಥದ್ದು. ಹಾಗಾಗಿ ಅವನ ಪ್ರಶ್ನೆ ಏನು? ಪ್ರೇತೆ ಮನುಷ್ಯ ವಿಚಿಕಿತ್ಸಾ. ವಿಚಿಕಿತ್ಸಾ ಅಂದರೆ ಒಂದು ತಿಳಿಯಬೇಕು ಎನ್ನುವಂತಹ ಹಂಬಲ, ತಿಳಿಯಬೇಕು ಎನ್ನುವಂತಹ ಇಚ್ಛೆ, ಆಸೆ, ಅದನ್ನು ವಿಚಿಕಿತ್ಸಾ ಅಂತ ಕರೀತಾರೆ. ಮತ್ತು ವಿಚಿಕಿತ್ಸಾತು ಸಂಶಯ, ಸಂಶಯ ಸಂದೇಹವನ್ನು ಕೂಡ ವಿಚಿಕಿತ್ಸಾ ಅಂತ ಕರೀತಾರೆ. ಏನು ಅದರಲ್ಲಿ ತನಗೆ ಸಂಶಯ ಇದೆ, ಸಂದೇಹ ಇದೆ, ಅಥವಾ ಅದನ್ನು ತಿಳ್ಕೊಳ್ಬೇಕು ಅಂತ ಇಚ್ಛೆ ಇದೆ. ಏನು? ಪ್ರೇತೆ ಮನುಷ್ಯ, ಶರೀರದಿಂದ ಹೊರಗೆ ಹೋಗಿರತಕ್ಕಂಥ ಜೀವ ಏನು ತಿಳ್ಕೊಳ್ಬೇಕು? ಅಸ್ತಿತ್ಯಕ್ಕೆ ನಾಯಮಸ್ತಿ ಇತಿ ಚೈಕೆ ಅಂತ. ಶರೀರದಿಂದ ಹೊರಗೆ ಹೋದ ಮೇಲೆ ಜೀವ ಇದ್ದಾನೆ ಅಂತ ಕೆಲವರು ಹೇಳ್ತಾರೆ, ಜೀವ ಇಲ್ಲ ಅಂತ ಇನ್ನು ಕೆಲವರು ಹೇಳ್ತಾರೆ. ಅದರ ಬಗ್ಗೆ ತನಗೆ ಮಾಹಿತಿಯನ್ನು ಕೊಡಬೇಕು, ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇಚ್ಛೆ ಇದೆ, ಅದನ್ನ ಉಪದೇಶ ಮಾಡು ಅಂತ ಕೇಳ್ತಾನೆ ಅಂತ ಈ ವಾಕ್ಯಕ್ಕೆ ಆ ರೀತಿಯಾಗಿರ್ತಕ್ಕಂಥ ಒಂದು ಅರ್ಥ ಬರುತ್ತೆ. ಆದರೆ ಆಚಾರ್ಯರು ಹೇಳ್ತಾರೆ ಅದು ಸರಿಯಲ್ಲ ಅಂತ. ಯಾಕೆಂದ್ರೆ ಈಗ ನಚಿಕೇತ ಯಮದೇವರ ಹತ್ತಿರ ಬಂದಿರತಕ್ಕಂಥದ್ದು ಮೃತನಾಗಿ ಬಂದಿದ್ದಾನೆ, ಶರೀರವನ್ನು ಬಿಟ್ಟು ಬಂದಿದ್ದಾನೆ. ಆದ್ದರಿಂದ ಶರೀರದಿಂದ ಹೊರಗೆ ಹೋಗಿರತಕ್ಕಂಥ ಜೀವ ಇದ್ದಾನೋ ಇಲ್ಲವೋ ಅಂತ ಪ್ರಶ್ನೆ ಸಂಗತ ಆಗುವುದಿಲ್ಲ. ಯಾಕೆ? ಅವನೇ ಬಂದಿದ್ದಾನಲ್ವ. ಆದ್ದರಿಂದ ಶರೀರ ಬಿಟ್ಟು ಬಂದಿರತಕ್ಕಂಥ ಜೀವ ಇಲ್ಲ ಅಂತ ಕೆಲವರು ಹೇಳ್ತಾರೆ, ಜೀವ ಇದ್ದಾನೆ, ಅವನಿಗೆ ಅದರ ಬಗ್ಗೆ ಸಂದೇಹ ಇಲ್ಲ, ಅದರ ಬಗ್ಗೆ ಪ್ರಶ್ನೆಯೂ ಅಲ್ಲ. ಆದರೆ ಮತ್ತೆ ಏನು ಸಂದೇಹ, ಅವನಿಗೆ ತಿಳಿಕೊಳ್ಳಬೇಕು ಅಂತ ಇಚ್ಛೆ ಏನು, ಅದನ್ನು ಆಚಾರ್ಯರು ಹೇಳ್ತಾರೆ. ಪ್ರೇತೆ ಮುಕ್ತೇ ಮನುಷ್ಯೇ ನಿಯಾಮಕತ್ವೇನ ಭಗವಾನ್ ಅಸ್ತೀತಿ ಜ್ಞಾನಿನೋ ವದಂತಿ ನಾಸ್ತೀತಿ ಅಜ್ಞಾಹ ವದಂತಿ. ಅದರಿಂದ ತಸ್ಯ ನಿಯಾಮಕಸ್ಯ ಸ್ವರೂಪಂ ಯಥಾವತ್ ಅಹಂ ವಿದ್ಯ. ಭಾಷೆದಲ್ಲಿ ಆಚಾರ್ಯರು ಹೇಳ್ತಾರೆ ಏನು ಶರೀರದಿಂದ ಪ್ರೇತ ಅಂತ ಹೇಳ್ಬಿಟ್ರೆ ಶರೀರದಿಂದ ಹೋಗತಕ್ಕಂಥದ್ದು ಅಂದರೆ ಶರೀರವನ್ನು ಹಿಂದೆ ಬಂತಲ್ವಾ, ಜನ್ಮ ಮೃತ್ಯು ತರತಿ, ಜನನ ಮರಣ ರೂಪವಾಗಿರತಕ್ಕಂಥ ಸಂಸಾರವನ್ನ ದಾಟಿ ಹೋಗಿರತಕ್ಕಂಥ ಜೀವ ಅಂತ ಅರ್ಥ. ಪ್ರಯಿತ ಪ್ರಕರ್ಷೇಣ ಇತ ಅಂತ ಅರ್ಥ, ಅಥವಾ ಪ್ರಕರ್ಷಂ ಇತ ಅಂತ ಅರ್ಥ. ಪ್ರಕರ್ಷ ಅಂದ್ರೆ ಶ್ರೇಷ್ಠವಾಗಿರತಕ್ಕಂಥ ಮೋಕ್ಷ ಅಥವಾ ಶ್ರೇಷ್ಠನಾಗಿರತಕ್ಕಂಥ ಭಗವಂತನನ್ನು ಹೊಂದಿರತಕ್ಕಂತಹ ಜೀವ ಅಂತ ಅರ್ಥ. ಹಾಗಾಗಿ ಅಂತಹ ಅಂದ್ರೆ ಮೋಕ್ಷದಲ್ಲಿ ಅಂತ ಅರ್ಥ. ಮುಕ್ತೇ ಮನುಷ್ಯ ಅಂತ ಅರ್ಥ. ಪ್ರೇತೆ ಮನುಷ್ಯ ಅಂದ್ರೆ ಮೋಕ್ಷಕ್ಕೆ ಹೋಗಿರತಕ್ಕಂಥ ಜೀವ ಏನಿದ್ದಾನಲ್ವಾ, ಆ ಮೋಕ್ಷದಲ್ಲಿ ಹೇಗೆ ಜೀವನ ಸ್ಥಿತಿ. ಯಾಕೆಂದ್ರೆ ಇಲ್ಲಿ ಸಂಸಾರಾವಸ್ಥೆಯಲ್ಲಿ ಜೀವ ಅಸ್ವತಂತ್ರ, ಜೀವ ಅಜ್ಞ, ಜೀವ ಅಪರಿಪೂರ್ಣ. ಸಂಸಾರವನ್ನ ದಾಟಿ ಮೋಕ್ಷಕ್ಕೆ ಹೋದ, ಭಗವಂತನ ಲೋಕಕ್ಕೆ ಹೋದ, ಜ್ಞಾನಾನಂದಮಯವಾಗಿರತಕ್ಕಂತಹ ಮೋಕ್ಷದಲ್ಲಿ ಭಗವಂತನ ಜೊತೆಯಲ್ಲಿ ಜೀವ ಇದ್ದಾನೆ ಅಂದರೆ ಹೇಗಿದ್ದಾನೆ? ಸ್ವತಂತ್ರನಾಗಿ ಇದ್ದಾನೋ, ಸರ್ವಜ್ಞನಾಗಿ ಇದ್ದಾನೋ, ಮತ್ತೆ ಅವನಿಗೆ ಯಾರೋ ನಿಯಾಮಕರು ಇದ್ದಾರೋ ಇಲ್ವೋ ಅಲ್ಲಿ, ಹೀಗೆ ಇಂತಹ ಪ್ರಶ್ನೆಯನ್ನ ಮಾಡತಕ್ಕಂಥದ್ದು. ಆದ್ರಿಂದ ನಿಯಾಮಕತ್ವೇನ ಭಗವಾನ್ ಅಸ್ತಿ, ಮೋಕ್ಷದಲ್ಲಿಯೂ ಕೂಡ
ಭಗವಂತ ಆ ಮುಕ್ತ ಜೀವನಿಗೆ ನಿಯಾಮಕನಾಗಿಯೇ ಇರ್ತಾನೆ ಅಂತ ಜ್ಞಾನಿನೋ ವದಂತಿ, ಜ್ಞಾನಿಗಳು ಹೇಳ್ತಾರೆ. ನಾಸ್ತಿ ಇತಿ ಏಕೆ, ಇನ್ನು ಕೆಲವರು ಅಜ್ಞಾನಿಗಳು ಇಲ್ಲ ಮೋಕ್ಷದಲ್ಲಿ ವಾದವೇ ಇದೆ ಅಲ್ವಾ, ಮೋಕ್ಷದಲ್ಲಿ ಜೀವನೇ ಬ್ರಹ್ಮನಾಗಿ ಬಿಡ್ತಾನೆ ಅಂತ ಒಂದು, ಜೀವನು ಬ್ರಹ್ಮನ ಭಗವಂತನ ಸಮಾನನಾಗ್ತಾನೆ ಅಂತ ಮತ್ತೊಂದು. ಹೀಗಾಗಿ ಮೋಕ್ಷದ ಬಗ್ಗೆ ಅನೇಕರು ಅನೇಕ ವಿಧವಾಗಿರತಕ್ಕಂಥ ಕಲ್ಪನೆಯನ್ನ ಕೊಟ್ಟಿದ್ದಾರೆ. ಅದ್ಯಾವುದೂ ಕೂಡ ಸರಿಯಲ್ಲ, ಅದೆಲ್ಲವೂ ಕೂಡ ಸುಳ್ಳು. ಮತ್ತು ಆ ರೀತಿ ಯಾರು ಅಭಿಪ್ರಾಯವನ್ನು ಹೊಂದಿದ್ದಾರೆ ಅವರೆಲ್ಲರನ್ನೂ ಕೂಡ ಅಜ್ಞಾನಿಗಳು ಅಂತ ಕರೀತಾರೆ ಆಚಾರ್ಯರು. ಅಜ್ಞಾಹ ವದಂತಿ ನಾಸ್ತೀತಿ ವದಂತಿ, ಅಜ್ಞಾನಿಗಳು ಆ ರೀತಿ ಹೇಳ್ತಾರೆ ಹೊರತು ಜ್ಞಾನಿಗಳು ಹೇಳೋದಿಲ್ಲ. ಅಸ್ತಿತ್ಯೇಕೆ ನಾಯಮಸ್ತೀತಿ ಚೇಕೆ, ಮೋಕ್ಷಕ್ಕೆ ಹೋದ ಮೇಲೆ ಮುಕ್ತನಾಗಿರ್ತಕ್ಕಂಥ ಜೀವನಿಗೆ ನಿಯಾಮಕನಾಗಿ ಭಗವಂತ ಇರ್ತಾನೋ ಇಲ್ವೋ, ಅಂದ್ರೆ ಭಗವಂತ ನಿಯಮನವನ್ನ ಮಾಡ್ತಾನೋ ಇಲ್ವೋ ಅಂತ ಪ್ರಶ್ನೆ. ಹೀಗೆ ಏತದ್ ವಿದ್ಯಾಂ ಅನುಶಿಷ್ಟ ತುಯಾಹಂ, ಇದನ್ನ ಅಂತಹ ಮೋಕ್ಷದಲ್ಲಿ ಭಗವಂತನ ನಿಯಾಮಕವಾಗಿರ್ತಕ್ಕಂಥ ಭಗವಂತನ ರೂಪವನ್ನ, ಆ ವಿಷಯವನ್ನ ನನಗೆ ತಿಳ್ಕೊಳ್ಳಬೇಕು ಅಂತ ಇಚ್ಛೆ ಇದೆ, ಆಸೆ ಇದೆ, ಆದ್ದರಿಂದ ಅದನ್ನ ನನಗೆ ದಯವಿಟ್ಟು ತಿಳಿಸಿಕೊಡು ಅಂತ, ಇದು ನಾನು ಕೇಳುವಂತಹ ಮೂರನೆಯ ವರ ಅಂತ ಹೇಳ್ತಾನೆ. ಏತಾಂ ವಿದ್ಯಾಂ ಅನುಶಿಷ್ಟಸ್ತ್ವಯಾಹಂ ವರಾಣಾಂ ಏಷ ತೃತೀಯ, ಈ ರೀತಿಯಾಗಿ ತನಗೆ ಮೂರನೆಯ ವರವನ್ನ ಕೊಡು ಅಂತ ಭಗವಂತನ ಕೇಳತಕ್ಕಂಥದ್ದು ನಚಿಕೇತ. ಅಂದ್ರೆ ಮುಕ್ತ ನಿಯಾಮಕ ಭಗವಂತ ಹೌದೋ ಅಲ್ಲವೋ ಅಂತ. ಸಂಸಾರಾವಸ್ಥೆಯಲ್ಲಿ ಜೀವನಿಗೆ ನಿಯಾಮಕನಾಗಿ ಕ್ಷಣ ಕ್ಷಣಕ್ಕೂ ಕೂಡ ಭಗವಂತನ ಪ್ರೇರಣೆ ಇರುತ್ತೆ. ಹಾಗಾಗಿ ಭಗವಂತನ ನಿಯಾಮಕನಾಗಿ ಭಗವಂತ ಜೀವರಿಗೆ ಸಂಸಾರಾವಸ್ಥೆಯಲ್ಲಿ ಏನೋ ಇರ್ತಾನೆ. ಸಂಸಾರವನ್ನ ದಾಟಿ ಜೀವ ಮೋಕ್ಷಕ್ಕೆ ಹೋದ ಮೇಲೆ ಅಲ್ಲಿ ಅವನಿಗೆ ಅಜ್ಞಾನವಾಗಲಿ, ಶೋಕ, ಮೋಹ, ದುಃಖ, ಭಯ, ಹಸಿವು ಇದ್ಯಾವುದೂ ಇಲ್ಲ, ಆನಂದವನ್ನು ಅನುಭವಿಸಿಕೊಂಡು ಇರ್ತಾರೆ. ಅಂದಮೇಲೆ ಮಕ್ಕಳು ಚಿಕ್ಕವರಿದ್ದಾಗ ಅವರಿಗೆ ಯಾವುದೇ ಕೆಲಸ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಪ್ರತಿಯೊಂದನ್ನು ಕೂಡ ತಾಯಿ ತಂದೆ ಹೇಳಿಕೊಡ್ತಾರೆ. ಊಟ ಮಾಡಿಸೋದು, ತಿನ್ನಿಸುವುದು, ಹಾಲು ಕುಡಿಸುವುದು, ಪ್ರತಿಯೊಂದು ಕೂಡ ಅಷ್ಟೇ. ಪ್ರತಿಯೊಂದನ್ನು ಕೂಡ ತಾಯಿ ಮಗುವಿಗೆ ಮಾಡಿಸ್ತಾಳಂತೆ. ಮಗು ಕೂತ್ಕೊಳ್ಳಿಕ್ಕೆ ಬರೋದಿಲ್ಲ, ಕೂಡಿಸ್ತಾಳೆ. ಕೂತ್ಕೊಳ್ಳಿಕ್ಕೆ ಬಂದ ಮೇಲೆ ನಿಲ್ಲೋದಕ್ಕೆ ಬರೋದಿಲ್ಲ, ತಾಯಿ ಕೈ ಹಿಡಿದು ನಿಲ್ಲಿಸ್ತಾಳೆ. ನಿಂತುಕೊಂಡ ಮೇಲೆ ನಡೆದಾಡೋದಕ್ಕೆ ಬರೋದಿಲ್ಲ, ಕೈ ಹಿಡ್ಕೊಂಡು ನಡೆಸ್ತಾಳೆ ತಾಯಿ. ಮಗು ಬೆಳೆದು ದೊಡ್ಡದಾಗಿ ಆವಾಗ ಎಲ್ಲವನ್ನೂ ಕೂಡ ತಾನೇ ತನ್ನ ಕೆಲಸಗಳನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿಕೊಳ್ಳುತ್ತೆ. ತಾಯಿಯ ಮೇಲೆ ಅವಲಂಬನೆಯನ್ನ ಮಗು ಕಡಿಮೆ ಮಾಡಿಕೊಂಡು ಬಿಡುತ್ತೆ. ಹಾಗಾಗಿ ಎಲ್ಲ ಕೆಲಸಗಳನ್ನು ಕೂಡ ತಾಯಿಯ ಅಪೇಕ್ಷೆ, ಅವಲಂಬನೆ ಇಲ್ಲದೆ ಆ ಮಗು ತಾನೇ ಮಾಡಿಕೊಳ್ಳುತ್ತೆ. ಅದೇ ರೀತಿ ಸಂಸಾರಾವಸ್ಥೆಯಲ್ಲಿ ತಾಯಿಯತ್ತೆ ಪ್ರತಿಯೊಂದನ್ನು ಕೂಡ ನಿಯಮನ ಮಾಡತಕ್ಕಂತಹ ಭಗವಂತ ಆ ಸಂಸಾರವನ್ನೇ ದುಃಖ ಜರಾಮರಣ ರೂಪವಾಗಿರತಕ್ಕಂತಹ ಆ ಭವಸಾಗರವನ್ನ ದಾಟಿ ಮೋಕ್ಷಕ್ಕೆ ಜೀವ ಹೋದ ಅಂದ ಮೇಲೆ ಅಲ್ಲಿ ಭಗವಂತ ನಿಯಮನ ಮಾಡ್ತಾನೆ ಇಲ್ವೋ, ಅಲ್ಲಿ ಭಗವಂತ ನಿಯಾಮಕನಾಗಿದ್ದಾನೋ ಇಲ್ವೋ, ಅಲ್ಲಿ ಜೀವ ಸ್ವತಂತ್ರನಾಗಿರ್ತಾನೋ ಹೇಗೋ ಇತ್ಯಾದಿ ಪ್ರಶ್ನೆ ಬರುತ್ತೆ. ಆದ್ದರಿಂದ ಅಂತಹ ಮೋಕ್ಷದಲ್ಲಿ ಭಗವಂತ ಮುಕ್ತ ನಿಯಾಮಕ ಹೌದೋ ಅಲ್ವೋ ಅಂತ ಅದನ್ನ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ನಚಿಕೇತ ಮೂರನೆಯ ವರದ ರೂಪದಲ್ಲಿ ಅದನ್ನ ಪ್ರಶ್ನೆ ಮಾಡ್ತಾನೆ. ಹೀಗೆ ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕೂಡಲೇ ಉತ್ತರವನ್ನೇನು ಹೇಳೋದಿಲ್ಲ. ಯಮದೇವರು ಒಂದಷ್ಟು ಹೊತ್ತು ಅವನನ್ನು ಕಾಯಿಸುವುದಂದ್ರೆ ಪರೀಕ್ಷೆ ಮಾಡ್ತಾರೆ. ಇವನಿಗೆ ಅದನ್ನು ತಿಳ್ಕೊಳ್ಬೇಕು ಎನ್ನುವಂತಹ ಆಸೆ ಬಲವಾಗಿದೆಯೋ ಇಲ್ವೋ. ಏನೋ ಒಂದು ಕೇಳ್ತಾರೆ, ನೋಡಪ್ಪ ನೀನು ಕೇಳಿರ್ತಕ್ಕಂಥದ್ದು ನನ್ನ ಮಗು ಅಲ್ವಾ, ತಾಯಿ ಹತ್ರ ಅದು ಕೊಡು ಇದು ಕೊಡು ಅಂತ ಕೇಳುತ್ತೆ. ಅದು ಇಲ್ಲದೆ ಇದ್ದಾಗ ಅಥವಾ ಕೊಡೋದಕ್ಕೆ ಸಾಧ್ಯ ಆಗದೇ ಇದ್ದಾಗ, ನೋಡು ಅದು ಇಲ್ಲ ನನ್ನ ಹತ್ರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅದರ ಬದಲು ಇದನ್ನು ಕೊಡ್ತೇನೆ, ಇದು ಚೆನ್ನಾಗಿದೆ, ಬೇಕಿದ್ರೆ ಇದು ತಗೊಳ್ಳುವಂತ ಮತ್ತೊಂದು ಏನಾದರೂ ಒಂದು ವಸ್ತುವನ್ನ ಕೊಟ್ಟಾಗ ಮಗು ಏನು ಮಾಡುತ್ತೆ, ತಾನು ಕೇಳಿರ್ತಕ್ಕಂಥ ಮೊದಲನೆಯದನ್ನ ಮರೆತು ಹೋಗ್ಬಿಡತ್ತೆ. ತಾಯಿ ಯಾವುದನ್ನ ಕೊಡ್ತಾಳೋ ಅದನ್ನ ಎತ್ತಿಕೊಂಡು ಆಟ ಆಡೋದು, ತಿನ್ನೋದು, ಏನೋ ಒಂದು ಮಾಡುತ್ತೆ. ಅದೇ ರೀತಿ ನಚಿಕೇತ ಕೇಳಿರತಕ್ಕಂಥ ಮೂರನೆಯ ಪ್ರಶ್ನೆ ಇದೆ ಅಲ್ವಾ, ಅದು ವಿಶಿಷ್ಟವಾಗಿರ್ತಕ್ಕಂಥದ್ದು, ಅದು ಅತ್ಯಂತ ಗೂಖ್ಯವಾಗಿರ್ತಕ್ಕಂಥದ್ದು, ರಹಸ್ಯತಮವಾಗಿರ್ತಕ್ಕಂಥದ್ದು. ಆದ್ದರಿಂದ ಅದನ್ನ ತಿಳ್ಕೊಳ್ಳಬೇಕು ಅಂತ ಪ್ರಶ್ನೆ ಮಾಡಿದ್ದಾನೆ. ತಿಳ್ಕೊಳ್ಳತಕ್ಕಂಥ ಯೋಗ್ಯತೆ ಅರ್ಹತೆ ಅವನಿಗೆ ಇದೆ ಇಲ್ಲವೋ ಅಂತ ಪ್ರಶ್ನೆ ಮಾಡಬೇಕು. ಅದಕ್ಕೋಸ್ಕರ ಅದು ಬೇಡ, ಅದರ ಬದಲು ನನಗೆ ಬೇರೆ ಏನಾದರೂ ಹೇಳ್ತೇನೆ, ಬೇರೆ ಏನಾದರೂ ಕೊಡ್ತೇನೆ ಅಂತ ಅನೇಕ ಪ್ರಲೋಭನೆಗಳನ್ನ ಯಮದೇವರು ಅವನ ಮುಂದೆ ಇಡ್ತಾರೆ. ಅದು ಮುಂದಿನ ಶ್ಲೋಕಗಳಲ್ಲಿ ಉಪನಿಷತ್ತು ಹೇಳತಕ್ಕಂಥದ್ದು. ಆ ಯಮದೇವರು ಒಡ್ಡಿರತಕ್ಕಂಥ ಪ್ರಲೋಭನೆ ಏನು, ಅದಕ್ಕೆ ನಚಿಕೇತನ ಉತ್ತರವೇನು, ಮತ್ತು ಅವನ ಮೂರನೆಯ ಪ್ರಶ್ನೆಗೆ ಯಮದೇವರ ಉತ್ತರ ಏನು, ಯಾವುದನ್ನು ಉಪದೇಶ ಮಾಡ್ತಾರೆ ಅನ್ನೋದನ್ನ ಅದು ಮುಂದಿನ ಪದ್ಯಗಳಲ್ಲಿ ಶ್ಲೋಕಗಳಲ್ಲಿ ಉಪನಿಷತ್ತು ವರ್ಣನೆ ಮಾಡುತ್ತೆ. ಯಥಾಮತಿ ಆ ಭಾಗವನ್ನ ಮುಂದಿನ ನಾಳೆ ಚಿಂತನೆ ಮಾಡೋಣ ಅಂತ ಹೇಳಿ ಇವತ್ತಿನ ಪ್ರವಚನವನ್ನು ಕೃಷ್ಣ ಅರ್ಪಣಮಸ್ತು.